ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ, ಊರುಗಳನ್ನು ಬಿಡ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಆಯಿತು. ಆ ಸಭೆಯಲ್ಲಿ ಹಲವು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಾಲ ಪಡೆಯುವವರ ಹಿತ ಕಾಪಾಡಲು ಕಾಯ್ದೆಯನ್ನು ತರ್ತೀವಿ, ಕಾನೂನು ಗೃಹ ಮತ್ತು ಕಂದಾಯ ಇಲಾಖೆಯನ್ನು ಚರ್ಚಿಸಿ ಕಾನೂನನ್ನು ತರ್ತೀವಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಫೈನಾನ್ಸ್ ಕಿರುಕುಳ ತಡೆಗೆ ಹೊಸ ಕಾನೂನು ಜಾರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಫೈನಾನ್ಸ್ ಕಂಪನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ವಾರ್ನಿಂಗ್ ಮಾಡಿದರು. ಸುಗ್ರೀವಾಜ್ಞೆ ಮೂಲಕ ಕಾಯ್ದೆ ಜಾರಿಗೆ ತರೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಕೇಂದ್ರಕ್ಕೂ ಕೂಡ ಫೈನಾನ್ಸ್ ಕಿರುಕುಳದ ಬಗ್ಗೆ ಪತ್ರವನ್ನು ಬರೆಯಲಾಗುತ್ತೆ. ಕಾನೂನು ನಿಯಮ ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದನ್ನು ಮಾಡಬಾರದು. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಗ್ತಿರ್ಬೋದು, ಪಾನ್ ಬ್ರೋಕರ್ಸ್ ಆಗ್ತಿರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು. ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ, ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನ ಮಾಡಬಾರದು. ಔಟ್ಸೋರ್ಸಿಂಗ್ ಏನ್ ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನ ಮಾಡಬಾರದು. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಗ್ತಿರ್ಬೋದು, ಪಾನ್ ಬ್ರೋಕರ್ಸ್ ಆಗ್ತಿರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು. ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇವತ್ತು ಮಹತ್ವದ ಸಭೆ ಮಾಡಲಾಗಿತ್ತು. ಅದರಲ್ಲಿ ಈ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗಿದೆ, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಕಡಿವಾಣ ಸಿಗಬಹುದಾ? ಏನೆಲ್ಲ ಚರ್ಚೆ ಆಯಿತು? ಹೇಮಕುಮಾರ್, ರಾಜ್ಯ ಸರ್ಕಾರ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಒಂದು ಆವಳಿನಿದೆ, ಆವಳಿಗೆ ಕಡಿವಾಣ ಆಗ್ತೀವಿ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ವಿಷಯಗಳನ್ನು ಗಮನಿಸಬೇಕಾಗತ್ತೆ. ಗ್ರಾಮೀಣ ಭಾರತದಲ್ಲಿ ಅಥವಾ ಗ್ರಾಮೀಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಗ್ರಾಮೀಣ ಜನರ ಅಗತ್ಯತೆಗಳನ್ನು, ಆರ್ಥಿಕ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಿರೋದು ಈ ಮೈಕ್ರೋ ಫೈನಾನ್ಸ್ಗಳು. ಹಾಗಾಗಿ
ಅಧಿಕೃತವಾಗಿ ಲೈಸೆನ್ಸ್ ಪಡೆದು ಮಾಡ್ತಿರುವಂಥ ಮೈಕ್ರೋ ಫೈನಾನ್ಸ್ಗಳು ಒಂದಷ್ಟಿದ್ದರೆ, ಅನಧಿಕೃತವಾಗಿ ಲೈಸೆನ್ಸ್ ಪಡೆದು ಲೈಸೆನ್ಸ್ ಇಲ್ಲದೇ ಮಾಡ್ತಿರುವಂಥ ಈ ಫೈನಾನ್ಸ್ಗಳಿಂದ ಕಿರುಕುಳ ಆಗ್ತಿದೆ ಅಂತ ಅನ್ನೋದನ್ನು ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಕೊಟ್ಟಂಥ ಮಾಹಿತಿ ಪ್ರಕಾರ ಅನಧಿಕೃತವಾಗಿ ಯಾವೆಲ್ಲ ಕಂಪನಿಗಳಿವೆ ಆ ಕಂಪನಿಗಳು ಈ ಒಂದು ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಿದೆ ಅಂತ ಅನ್ನೋದು ಈಗ ಸದ್ಯಕ್ಕೆ ವೇದ್ಯವಾಗಿರುವಂಥ ಮಾಹಿತಿ. ಹೀಗಾಗಿ ಲೈಸೆನ್ಸ್ಡ್ ಸರ್ವೇಯರ್ಗಿರುವಂತಹ ಲೈಸೆನ್ಸ್ಗಿರುವಂತಹ ಈ ಕಂಪನಿಗಳು RBI ರೂಲ್ಸ್ ಇರ್ಬೋದು, ರಾಜ್ಯ ಸರ್ಕಾರದ ರೂಲ್ಸ್ ಇರ್ಬೋದು, ಬ್ಯಾಂಕಿಂಗ್ ಗೈಡ್ಲೈನ್ಸ್ ಇರ್ಬೋದು ಮತ್ತು ಮೈಕ್ರೋ ಫೈನಾನ್ಸ್ ತಂದೆ ಅಂತ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಿಕೊಂಡು ಅದು ಹಣವನ್ನು ಜನರಿಗೆ ಕೊಡ್ತಾ ಇದೆ. ಆದರೆ ಅನಧಿಕೃತವಾಗಿ ಇರುವಂಥ ಏಜೆನ್ಸಿಗಳು ಜನರನ್ನು ಹಣವನ್ನು ವಸೂಲು ಮಾಡಲಿಕ್ಕೆ ಗುತ್ತಿಗೆ ನೌಕರರ ನೇಮಕಾತಿ ಮಾಡಿಕೊಂಡು ಅದರ ಮೂಲಕ ಅವರಿಗೆ ಒತ್ತಡ ಏರಿ ಆರ್ಥಿಕವಾಗಿ ಅವರಿಗೆ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನ್ನೋದು ಈ ಸಭೆಯಲ್ಲಿ ವ್ಯಕ್ತವಾಗಿದೆ. ಹಾಗಾಗಿ ಈ ಒಂದು ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಸುಮಾರು 17.7% ಈ ಒಂದು ಬಡ್ಡಿಯನ್ನು ತೆಗೆದುಕೊಳ್ಬೇಕು. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಬಡ್ಡಿಯನ್ನು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ತೆಗೆದುಕೊಡ್ತಿದೆ ಅಂತ ಅನ್ನೋದನ್ನು ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಂ ಕುಮಾರ್, ನಿಮಗೆ ಇಲ್ಲಿ ಒಂದಷ್ಟು ಮಾಹಿತಿ ಕೊಡಬೇಕಾಗತ್ತೆ. ಒಟ್ಟು ಅಪ್ ಟು 5% ಸುಮಾರು ಜೀರೋ ಬಡ್ಡಿ ಇದೆ. 5 ಲಕ್ಷದವರೆಗೆ ರಾಜ್ಯ ಸರ್ಕಾರ ಕೊಡ್ತಿರೋಂಥದ್ದು ಬಡ್ಡಿ ದರ 0% ಇದೆ. ಎಬೋವ್ 5 ಲ್ಯಾಕಿಂದ 12% ಬಡ್ಡಿ ದರವನ್ನು ಈ ಒಂದು ಫೈನಾನ್ಸ್ ಕಂಪ್ನಿಗಳಿರ್ಬೋದು ಅಥವಾ ಬ್ಯಾಂಕ್ಗಳು ವಿಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ನಬಾರ್ಡಿಂದ ತೆಗೆದುಕೊಳ್ಳುವಂಥ ಸಾಲಕ್ಕೆ ಒಟ್ಟು 6% ಬಡ್ಡಿಯನ್ನು ತೆಗೆದುಕೊಳ್ಳಲಿಕ್ಕೆ ಪರ್ಮಿಷನ್ ಇದೆ. ಅದೇ ರೀತಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಟ್ಟು 4% ಬಡ್ಡಿ ಅಂದರೆ ಎಬೋವ್ 5 ಲ್ಯಾಕ್ ಇರುವಂಥ ಸಾಲಗಳಿಗೆ 4% 4% ಬಡ್ಡಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಪ್ರಾಫಿಟ್ ಮಾರ್ಜಿನ್ ಇವೆರಡೂ ಸೇರಿಸಿ 6, 4, 10 ಒಟ್ಟು 12% ಆಗುತ್ತೆ. 12.12% ಆಗುತ್ತೆ. 1-2% ನೀವು ಲಾಭವನ್ನು ಇಟ್ಕೊಂಡು ನೀವು ವ್ಯವಹಾರವನ್ನು ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮಾಡ್ತಿರುವಂಥದ್ದು ಪ್ರಮಾಣ ಸುಮಾರು 17% ಬಡ್ಡಿಯನ್ನು ತೆಗೆದುಕೊಳ್ತವೆ. ಅದು ಕೇವಲ 20,000ಕ್ಕೆ. ಈ ಮೈಕ್ರೋ ಫೈನಾನ್ಸ್ಗಳಿಗಿರುವಂಥ ಲಿಮಿಟೇಷನ್ ಕೇವಲ 20,000ಕ್ಕೆ ಮಾತ್ರ ಕೈ ಸಾಲ ಕೊಡುವಂಥ ಅಧಿಕಾರ ಇದೆ. ಅದು ಮೇಲ್ಪಟ್ಟು ಯಾರೂ ಸಹ ಅಧಿಕೃತವಾಗಿ ವಿತೌಟ್ ಡಾಕ್ಯುಮೆಂಟ್ಸ್ ಕೈ ಸಾಲ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತಿಳಿಸಿದ್ದಾರೆ. ಜೊತೆಗೆ ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಆಗ್ತಿರುವಂಥ ಕಿರುಕುಳ ತಪ್ಪಿಸಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆ ತರಲಿಕ್ಕೆ ಒಂದು ತೀರ್ಮಾನ ಕೈಗೊಂಡಿದೆ. ಈಗಿರುವಂಥ ಕಾನೂನು ಇರುವಂಥ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಮತ್ತು ಹೆಚ್ಚುವರಿಯಾಗಿ ಒಂದು ಸುಗ್ರೀವಾಜ್ಞೆ ತರುವ ಮೂಲಕ ಮೈಕ್ರೋ ಫೈನಾನ್ಸಿಂದ ಆಗ್ತಿರುವಂಥ ಕಿರುಕುಳನ್ನು ತಪ್ಪಿಸಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡು ಕಾನೂನು ಮತ್ತು ಗೃಹ ಇಲಾಖೆಗೆ ಈ ಸಂಬಂಧಪಟ್ಟಂತೆ ನಿರ್ದೇಶನ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಲಿಕ್ಕೋಸ್ಕರ ಒಂದು ಕಾನೂನು ತರಲಿಕ್ಕೆ ಕಾನೂನು ಆಯೋಗ, ಕಾನೂನು ಇಲಾಖೆ, ಗೃಹ ಇಲಾಖೆ, ಕಂದಾಯ ಇಲಾಖೆ ಜಂಟಿಯಾಗಿ ಆದಷ್ಟು ಶೀಘ್ರವಾಗಿ ಕಾನೂನು ರೂಪಿಸಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದು, ಈ ಒಂದು ಸಂಬಂಧಪಟ್ಟಂತೆ RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನು ಬರೆದು ಈ ರೀತಿ ಮೈಕ್ರೋ ಫೈನಾನ್ಸ್ಗಳಿಂದ ಕಿರುಕುಳ ಕೊಡೋ ಮೂಲಕ ಸಾರ್ವಜನಿಕರ ಜೀವ ಮತ್ತು ಪ್ರಾಣ ಹಾನಿಗೆ ಕಾರಣವಾಗ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಿ ಅಂತ RBIಗೆ ಪತ್ರವನ್ನು ಬರೀತಾರೆ. ಇನ್ನು ಮೂರನೇದಾಗಿ ಕೇಂದ್ರ ಸರ್ಕಾರಕ್ಕೂ ಸಹ ರಾಜ್ಯ ಸರ್ಕಾರ ಪತ್ರವನ್ನು ಹಾಕುವ ಮೂಲಕ ಸಹಕಾರ ಸಂಘದ ಅಡಿನಲ್ಲಿ ನೋಂದಾಯಿತ ಆಗಿರುವಂಥ ಮೈಕ್ರೋ ಫೈನಾನ್ಸ್ಗಳಿರ್ಬೋದು, RBI ನಡಿ ನೋಂದಾಯಿತ ಮೈಕ್ರೋ ಫೈನಾನ್ಸ್ಗಳಿರ್ಬೋದು, ಅವುಗಳಿಂದ ಆಗ್ತಿರುವಂಥ ಕಿರುಕುಳದ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ತರುವಂಥದ್ದು, ಅದೇ ರೀತಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರ ಗಮನಕ್ಕೆ ತಂದು ಇದನ್ನು ನಿಯಂತ್ರಿಸಬೇಕು ಅಂತ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಇನ್ನು ನಾಲ್ಕನೇದಾಗಿ, ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗುತ್ತೆ. ಆ ಸಹಾಯವಾಣಿಗೆ ಯಾರೆಲ್ಲ ಸಂತ್ರಸ್ತರಾಗ್ತಾರೆ ಅಥವಾ ಈ ಒಂದು ಮೈಕ್ರೋ ಫೈನಾನ್ಸಿಂದ ಕಿರುಕುಳಕ್ಕೆ ಒಳಗಾಗ್ತಾರೆ ಅವರು ತಮ್ಮ ದೂರನ್ನು ಕೊಟ್ಟಿದ್ದಲ್ಲಿ ಆ ಒಂದು ದೂರನ್ನು ಪರಿಗಣಿಸಿ ಪೊಲೀಸರು ಸುಮೋಟೋ ಆಗಿ ಪ್ರಕರಣವನ್ನು ದಾಖಲಿಸ್ಬೋದು ಅಥವಾ ಅವರೇ ಸಹ ದೂರನ್ನು ದಾಖಲಿಸಿ ಪ್ರಕರಣವನ್ನು ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಈಗಾಗಲೇ ಇದರಲ್ಲಿ ಇನ್ನೂ ಮತ್ತೊಂದು ವಿಶೇಷ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಾನೂನಾತ್ಮಕವಾಗಿ ಯಾರೆಲ್ಲ ವ್ಯವಹಾರವನ್ನು ಮಾಡ್ತಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಯಾವುದೇ ಕಿರುಕುಳನ್ನು ಕೊಡೋದಿಲ್ಲ. ಅವರು ವ್ಯವಹಾರ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತೆ. ಯಾರು ಅನಧಿಕೃತವಾಗಿ ಹೆಚ್ಚಿನ ಬಡ್ಡಿದರ ವಿಧಿಸಿ ಗುತ್ತಿಗೆ ನೌಕರರು ಇಟ್ಕೊಂಡು ಈ ಒಂದು ಸಾಲ ಪಡೆದಂತಹ ಕಾರ್ಮಿಕರ, ರೈತರ, ಜನರನ್ನು ಶೋಷಣೆ ಮಾಡೋದಿರ್ಬೋದು ಅಥವಾ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಿರ್ಬೋದು, ಮನೆ ಜಪ್ತಿ ಮಾಡೋದಿರ್ಬೋದು ಅಥವಾ ಸಂಜೆ 6 ಗಂಟೆ ನಂತರ ಮನೆಗಳಿಗೆ ಭೇಟಿ ನೀಡಿ ಬೆದರಿಕೆ ಹಾಕುವಂತಿರ್ಬೋದು, ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಕಾನೂನು ರೂಪಿಸಿ ರಾಜ್ಯ ಸರ್ಕಾರ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಕಡಿವಾಣ ಹಾಕಲಿಕ್ಕೆ ತೀರ್ಮಾನ ಕೈಗೊಂಡಿದೆ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಜನ ಊರುಗಳನ್ನು ಬಿಟ್ಟಿದ್ದಾರೆ. ಜೊತೆಗೆ ಆತ್ಮಹತ್ಯೆಯ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಇಲ್ಲಿಯವರೆಗೂ ಈ ಒಂದು ಕಿರುಕುಳದಿಂದಾಗಿ 5 ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗಿದೆ. ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಪ್ರಮುಖವಾಗಿ ಇದಕ್ಕೆ ಕಡಿವಾಣ ಇಲ್ವಾ, RBI ನಿಯಮ ಏನು ಹೇಳುತ್ತೆ ಆ ನಿಯಮ ತಕ್ಕಂತೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಡೀತಾ ಇದಾವ ಅಥವಾ ಇಲ್ಲ, ಜೊತೆಗೆ ಎಷ್ಟರ ಮಟ್ಟಿಗೆ ಸಾಲ ಕೊಡಬೇಕಾಗತ್ತೆ, ಯಾಕೆ ಇವರು ಬಡವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹಿಂಸೆಯನ್ನು ನೀಡ್ತಾರೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದು ಇವತ್ತಿನ ವಿಶೇಷ. ಫೈನಾನ್ಸ್ ಕುಣಿಕೆ ಬೇಕಿದೆ ಕಡಿವಾಣ, ಜೊತೆಗೆ ಎಲ್ಲದರ ಬಗ್ಗೆ ಇನ್ನು ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದರೆ ಏನೆಲ್ಲ ಚರ್ಚೆ ಆಯಿತು, ಮುಂದೆ ಏನೆಲ್ಲ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಇಬ್ಬರು ಗೆಸ್ಟ್ ಕೂಡ ಜಾಯ್ನ್ ಆಗಬೇಕು, ಇನ್ನೇನು ಕೆಲವೇ ಕ್ಷಣಗಳು ಜಾಯ್ನ್ ಆಗ್ತಾರೆ. ಸರ್, ನಾವು ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ಸಾಲಕ್ಕಾಗಿ ಜನ ಪರದಾಡ್ತಾ ಇದ್ದಾರೆ. ಸೊ ಸಹಜವಾಗಿ ಎಲ್ಲಿ ಈಸಿಯಾಗಿ ಸಾಲ ಸಿಗುತ್ತೆ ಅಲ್ಲಿ ಮೊರೆ ಹೋಗೋದು ಸಹಜ. ಆದರೆ ಇವರ ಟಾರ್ಚರಿಂದಾಗಿ, ಕಿರುಕುಳದಿಂದಾಗಿ ಊರನ್ನು ಬಿಡ್ತಿದ್ದಾರೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ತಿದ್ದಾರೆ. ಸೊ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಸರ್, ಇದನ್ನು ಫಸ್ಟ್ ನೀವು ಸ್ವಲ್ಪ ದೊಡ್ಡದಾಗಿ ನೋಡ್ಕೋಬೇಕು. ಯಾಕೆಂದರೆ ಯಾತಕ್ಕೆ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ಫ್ಯಾಕ್ಟರ್ ಮುಖ್ಯವಾಗಿ ಬಂತು ಅಂತ ಹೇಳಿದರೆ, ರೆಗ್ಯುಲರ್ ಬ್ಯಾಂಕಿಂಗ್ ಸರ್ವೀಸಸ್ ಅವರು ಈ ಎಲ್ಲ ಥರದ ಫೆಸಿಲಿಟಿಗಳನ್ನು ಕೊಡೋದಕ್ಕೆ ಅವರದೇ ಆದ ಅಸಮರ್ಥತೆಗಳಿತ್ತು, ಇನ್ನೆಬಿಲಿಟೀಸ್ ಇತ್ತು. ಆದ್ದರಿಂದ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ನೋಬಲ್ ಐಡಿಯಾನ ತಂದರು. ಇದು ಪ್ರಪಂಚದಲ್ಲಿ ಹಲವಾರು ಕಡೆ ಬಂದಿದೆ. ಇದು ಬಾಂಗ್ಲಾದೇಶ್ನಲ್ಲಿ ಹುಟ್ಟಾಕಿರೋ ಒಂದು ಈಗಿನ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಇದನ್ನು ಹುಟ್ಟಾಕಿರೋದು. ಈ ಪರ್ಟಿಕ್ಯುಲರ್ ಫ್ಯಾಕ್ಟರ್ನಲ್ಲಿ ಏನು ಅಂದರೆ, ಸರ್ಕಾರದ್ದೇ ಆದ ಮಿನಿಸ್ಟ್ರಿ ಆಫ್ ಮೈಕ್ರೋ ಫೈನಾನ್ಸ್ ಇದೆ, RBI ಗೈಡ್ಲೈನ್ಸ್ ಇದೆ, ಗವರ್ನಮೆಂಟ್ ಕೂಡ ಎಷ್ಟೋ ಯೋಜನೆಗಳನ್ನು ಹೆಂಗಸರಿಗೆ ಅಥವಾ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಈ ಸ್ಟ್ರಕ್ಚರನ್ನು ತಂದಿದ್ದಾರೆ. ಆದರೆ ಇದರಲ್ಲೊಂದು ಅನಾನುಕೂಲ ಅಥವಾ ಏನು ಫ್ಯಾಕ್ಟರು ಅಂತ ಹೇಳಿದರೆ, ಪ್ರೈವೇಟ್ ಪ್ಲೇಯರ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಯಾರು ಇವಾಗ ನಾನು ನೀವು ಸೇರಿ ಒಂದು ಪಾರ್ಟ್ನರ್ಶಿಪ್ ಫರ್ಮು ಅಥವಾ ಒಂದು NGOನೋ ಅಥವಾ ಒಂದು ನಾವು ಏನಾದ್ರು ಒಂದು ಫ್ಯಾಕ್ಟರನ್ನು ನಾವು ತಗೊಳ್ತು ಅಂತ ಹೇಳಿದರೆ, ನಾವು ಇವಾಗ ಮೈಕ್ರೋ ಫೈನಾನ್ಸನ್ನು ನಾವು ಅಪ್ರೂವ್ ಮಾಡ್ಬೋದು. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೇಳ್ಬೋದು ಒಂದು ಸಾಲ ಕೊಡಬೇಕಾದ್ರೆ ಒಂದು ಮಾತುಕತೆನ ಆಡ್ತಾರೆ, ಆದರೆ ಸಾಲ ತಗೊಂಡಾದ ಮೇಲೆ ಇವರ ನಡವಳಿಕೆ ಬೇರೆ ಥರ ಇರುತ್ತೆ. ಹೇಗೆ, ಇದೊಂದು ಕ್ರೆಡಿಟ್ ಕಾರ್ಡ್ ಥರ. ಒಂದು ಹೇಳೋದು ನಿಮ್ಮ ಹತ್ರ 8ರಿಂದ 12% ಬಡ್ಡಿ ಇದೆ ಅಂತ ಹೇಳ್ತಾರೆ. ಆದರೆ ಈ 12%ಅನ್ನು ನೀವು 3 ತಿಂಗಳಿನಲ್ಲಿ 1 ತಿಂಗಳು ಕಟ್ಟದೇ ಇದ್ರೂ ಕೂಡ ಸರಾಸರಿ ಬಡ್ಡಿ ಅಂತ ಹಾಕ್ತಾರೆ. ಈ ಬಡ್ಡಿಗಳೆಲ್ಲ ಸೇರಿ ಎಷ್ಟಕ್ಕೆ ಬಂದು ನಿಲ್ಲುತ್ತೆ ಅಂದರೆ ಆಲ್ಮೋಸ್ಟ್ 36ರಿಂದ 45%ವರೆಗೂ ಬರುತ್ತೆ. ಇವಾಗ ನೀವೇನಾದರೂ ಇದನ್ನು ಸರಿ ಕಟ್ಟದೇ ಇದ್ದರೆ, ಇದು ಒಂದು ಕಡೆ ಸಮಸ್ಯೆ. ಇವ್ರದ್ರಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಸರ್ಕಾರ ಇದಕ್ಕೆ ಕೊಟ್ಟಿರೋ ಗೈಡ್ಲೈನ್ಸನ್ನು ಮಾನಿಟರ್ ಮಾಡೋದಕ್ಕೆ ಯಾರೂ ಇಲ್ಲ. ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಸ್ಟೋರಿ. ಎರಡನೇ ಪಾರ್ಟ್ ಆಫ್ ದ ಸ್ಟೋರಿ, ಸಾಲ ತಗೊಂಡವರು. ಯಾವತ್ತೂ ನಾನು ಹೇಳೋದು ಇದನ್ನೇ, ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಬಾರ್ದು. ಒಂದು ಸರ್ವೆ ಪ್ರಕಾರನೇ, RBI ರೂಲ್ಸ್ ರಿಸಲ್ಟ್ ಪ್ರಕಾರನೇ 6% ಆಫ್ ದ ಜನ ಸಾಲ ತಗೊಂಡಿರೋರು ಮೋರ್ ದೆನ್ 4ರಿಂದ 5 ಕಡೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡಿದ್ದಾರೆ. 3ರಿಂದ ಜಾಸ್ತಿ ತಗೊಂಡಿರೋರು 12% ಅಷ್ಟು ಜನ ಇದ್ದಾರೆ. ಅದನ್ನದೇ ಒಟ್ಟಾರೆ ಎಷ್ಟಾಯಿತು, ಒಂದು 15% ಆಯಿತು. ಈ 15% ಪ್ರಾಬ್ಲಮ್ಮು. ಯಾಕೆ ಅಂದರೆ, ಇವರಿಗೆ ಸರ್ಕಾರದ ಮೇಲೆ ಗೌರವ ಇಲ್ಲ. ಸಾಲ ತಗೊಂಡವರು ಸಾಲ ಕೇಳೋದು ತಪ್ಪಲ್ಲ, ಯಾವ ರೀತಿ ಕೇಳೋದು ಒಂದು ನಾವು ದೃಷ್ಟಿಕೋನದಲ್ಲಿ ನೋಡಬೇಕು. ಈ 15% ಏನು ಮಾಡ್ತಾ ಇದ್ದಾರೆ, ಹಲವಾರು ಲಾಸ್ಟ್ ಟೈಮ್ ಒಬ್ಬರು ಊರು ಬಿಟ್ಟು ಹೋದರು ಅಂತ ಒಂದು IAS ಆಫೀಸರ್ TV ವಿಲಿ ಮಾತಾಡ್ತಿದ್ರು. ಅವ್ರು ಹೇಳಿದರು ಕ್ಲಿಯರ್ ಆಗಿ, 4 ಮೈಕ್ರೋ ಫೈನಾನ್ಸ್ ಕಡೆ ಸಾಲ ತಗೊಂಡಿದ್ದಾರೆ, ಸಾಲ ಕಟ್ಟಕ್ಕಾಗಿಲ್ಲ ಅಂತ ಓಡೋಗಿದ್ದಾರೆ. ಇಂಥವ್ರಿಗೆ ನಾವು ಕರುಣೆ ತೋರಿಸೋದು ತಪ್ಪು. ಆದರೆ ಈ 15% ಮಾಡೋ ಪಾತ್ರ ಇದೆ ಅಂತ ಹೇಳಿ, ಹೌದು, ಈ 15% ಮಾಡೋ ತಪ್ಪಿಗೆ 85%ಗೆ ತೊಂದರೆ ಕೊಡೋದು ಸರಿಯಲ್ಲ. ಇದು ಪಾತ್ರಧಾರ 2, ಪಾತ್ರಧಾರ 3 ಸರ್ಕಾರ.
ಇವಾಗ ಸರ್ಕಾರ ಅಂತ ತಗೊಂಡಾಗ ನಮ್ಮ ಸರ್ಕಾರದಲ್ಲಿ ಒಂದು ಗೈಡ್ಲೈನ್ಸ್ ಇಲ್ಲ, ಆ ಗೈಡ್ಲೈನ್ಸ್ ಮಾನಿಟರ್ ಮಾಡೋದಕ್ಕೆ ಎಕ್ಸಿಕ್ಯೂಷನ್ ಇಲ್ಲ, ಒಂದು ಆರ್ಬಿಟ್ರರಿ ಪ್ರಾಸೆಸ್ ಇಲ್ಲ. ನಾವು ಯಾರಿಗೆ ಸಾಲ ಕೊಡ್ತಾ ಇದ್ದೀವಿ? ಒಂದು ಬಡವರಿಗೆ, ಅನಕ್ಷರಸ್ಥರಿಗೆ ನಾವು ಈ ಸಾಲ ಕೊಡ್ತಾ ಇದ್ದೀವಿ, ಹಳ್ಳಿಯವ್ರಿಗಿರೋ ಕೊಡ್ತಿದ್ದೀವಿ. ಅವ್ರಿಗೆ ನೀವು ಒಂದು 15 ಪೇಜು ಇಂಗ್ಲೀಷ್ನಲ್ಲೋ ಕನ್ನಡದಲ್ಲೋ ಬರೆದಿರೋ ಡಾಕ್ಯುಮೆಂಟ್ನಲ್ಲಿ ಒಂದು ಸೈನ್ ತೊಗೊಂಡ್ಬಿಟ್ಟು ನಿನಗೆ ಈ ಕ್ಲಾಸ್ ಇದೆ ಆ ಕ್ಲಾಸ್ ಇದೆ ಅಂದರೆ ಈ ಜನಾಂಗ ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ನ್ಯಾಯ ಬೇಡೋ ಅಷ್ಟು ಸಾಮರ್ಥ್ಯ ಇರಲ್ಲ, ಅವ್ರಿಗೆ ಆ ಕೋರ್ಟ್ ಫೀಸ್ ಕೊಟ್ಟು ಅಷ್ಟು ದುಡ್ಡು ಇರಲ್ಲ, ಅದಕ್ಕೆ ಸಾಲ ತೊಗೊಂಡಿರ್ತಾರೆ. ಅಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇದರಲ್ಲಿ ಇಂಥ ಈ ನೇಣು ಹಾಕ್ಕೊಂಡಿರೋದು, ತೀರು ಹೋಗಿರೋದು, ಇದು ತುಂಬ ಮನಸ್ಸಿಗೆ ನೋವು ಪಡೋ ವಿಷಯಗಳು. ಆದರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹೇಳಿದರೆ, ಯಾರು ಮಾನಕ್ಕೆ ಅಂಜುತ್ತಾರೋ ಅವರು ಇದಕ್ಕೆ ಶರಣಾಗ್ತಾರೆ. ಯಾರು ಸರ್ ಫೋನ್ ಕಾಲ್ ಇದೆ. ವೀಣಾ ಅವರೇ ನಮಸ್ಕಾರ. ಸರ್ ನಮಸ್ತೆ. ವೀಣಾ ಅವ್ರೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ ಸರ್. ಈಗ ಈ ಒಂದು ಸಾಲವನ್ನ ಅಥವಾ ಗ್ರಾಹಕರಿಗಾಗಿ ಸರ್ಕಾರ ಇವತ್ತು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾರು ಕೂಡ ಮನೆ ಬಾಗಿಲು ಹೋಗಿ ಈ ರೀತಿಯಾಗಿ ಟಾರ್ಚರ್ ಕೊಡಬಾರ್ದು ಅಂತೇಳಿ. ಬಟ್ ನೀವೇನಾದ್ರು ಸಾಲ ತೆಗೆದುಕೊಂಡಿದ್ದೀರಾ? ನಿಮ್ಗೂ ಕೂಡ ಈ ರೀತಿ ಅನುಭವ ಆಗಿದೆಯಾ? ಸರ್ ಕೇಳಿಸ್ತಿದ್ಯಾ? ಕೇಳ್ತಿದೆ. ವೀಣಾ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ನಾವು ಸಂಘದಲ್ಲಿ ಇದೀವಿ ಸರ್. ಹಾ, ಆದ್ರೆ ಹೇಗಾಗಿದೆ ಅಂದ್ರೆ ನಾವು ಇವಾಗ ಕಟ್ಟೋ ಅಂತವ್ರು ಕಟ್ತಾ ಇರ್ತೀವಿ. ಹಾ, ಇವಾಗ ಯಾರ ಒಬ್ರು ಇಬ್ರು ನಾವು 1-2 ಸಂಘದಲ್ಲಿ ಸಾಲ ತಗೊಂಡಿರ್ತೀವಿ, ನಮಗೆ ತೊಂದರೆ ಆಗಲ್ಲ, ನಾವು ಕಟ್ತಾ ಇರ್ತೀವಿ. ಈಗ ಏನಾಗಿದೆ ಅಂತಂದ್ರೆ 1,20,000 1,30,000 ಅದ್ರ ಮೇಲೆ ನಾವು ಕೊಡಲ್ಲ ಅಂತೇಳಿ ಸಿಬಿಲ್ ಚೆಕ್ ಮಾಡ್ಬಿಟ್ಟು ಸ್ವಲ್ಪ ದಿವಸ ಯಾವ ಸಂಘದಲ್ಲೂ ಸಾಲ ಕೊಡ್ತಾ ಇರ್ಲಿಲ್ಲ ಸರ್. ಇವಾಗ ಏನಾಗಿದೆ ಅಂದ್ರೆ ನಾವು ಸಿಬಿಲ್ ಚೆಕ್ ಮಾಡಲ್ಲ, ನಿಮಗೆ ಎಲ್ಲಾ ಸಂಘದಲ್ಲಿ ಇದ್ರು ನಾವು ಸಾಲ ಕೊಡ್ತೀವಿ, ನೀವು 10 ಜನ ಗುಂಪು ಮಾಡ್ಕೊಂಡು ನೀವು ಏನಿದ್ದೀರ ಸದಸ್ಯರು ನೀವು ಒಪ್ಕೊಂಡ್ರೆ ಸಾಲ ಕೊಡ್ತೀವಿ ಅಂತ ಹೇಳಿ ಗಂಡನ ಕೈಲಿ ಅಥವಾ ಮಗನ ಕೈಲಿ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸಾಲ ಕೊಡ್ತಾರೆ ಸರ್. 1, 2, 3 ಕಂತು ಕಟ್ತಾರೆ. ಇವರ 1ರಿಂದ 4-5 ಸಂಘ ಇರ್ತವೆ, ಮೇಂಟೈನ್ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಎದ್ರುಕೊಂಡು ಊರ್ ಬಿಡ್ತಾರೆ ಸರ್ ಇವ್ರು. ಅವ್ರು ಊರ್ ಬಿಟ್ರು ಅವ್ರ ಸಾಲ ಅಲ್ಲಿ ಕ್ಲಿಯರ್ ಆಗಲ್ಲ, ಅಲ್ಲಿಗೆ ಅವ್ರು ಬಿಟ್ಟೋಗಿದ್ದಾರೆ ಅಂತೇಳಿ ಸುಮ್ನೆ ಆಗಲ್ಲ. ಇನ್ನು 9 ಜನ ನಾವು ಸಂಘದಲ್ಲಿ ಇರ್ತೀವಲ್ಲ ಸರ್, ನಾವು ಅವ್ರನ್ನ ನೀವೆಲ್ಲ ಒಪ್ಕೊಂಡು ಸಾಲ ಕೊಡ್ತಿದ್ದೀರಿ, ಕಟ್ಟೋವರೆಗೂ ನಾವ್ ಎದ್ದೋಗಲ್ಲ, ನೀವೆಲ್ಲರೂ ಹಾಕೊಂಡ್ ಕಟ್ಲೇಬೇಕು, ಎಲ್ಲಿವರೆಗೂ ಕಟ್ಬೇಕು, ಸಾಲ ತೀರೋವರೆಗೂ ಕಟ್ಬೇಕು ಅಂತ ನಮ್ ಕೈ ಸೈನ್ ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಇವ್ರೊಬ್ರು ಹೋಗೋ ಇದ್ರಿಂದ ಇನ್ನಿರೋ 9 ಜನ ನಾವು ನಮ್ದು ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸರ್. ಸರ್ಕಾರದಲ್ಲಿ ಒಂದು ಈ ಪ್ರೈವೇಟ್ ಕಂಪನಿಗಳು ಮಾಡ್ಕೊಂಡಿರೋ ಯೋಜನೆ ಏನು ಅಂತ ಹೇಳಿದ್ರೆ, ನಾವು ಚೀಟಿ ಹಾಕ್ತೀವಲ್ಲ ಆ ವ್ಯವಹಾರದ ಥರ ಸರ್. ಒಂದು 10 ಜನ ಹೆಂಗಸರನ್ನು ಒಟ್ಟಿಗೆ ಸೇರಿಸಿ ನೋಡಿ, ನಿಮಗೆ ಅವರು ದುಡ್ಡುಗಳು ಕಟ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾರೋ ಒಬ್ಬರು ಸಾಲ ಕೊಡ್ತಾರೆ. ಸಾಲ ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಂದು 50,000 ರೂಪಾಯಿ ಸಾಲ ತಗೊಂಡಿದ್ದಾರೆ. ಆ 10 ಜನರಲ್ಲಿ ಒಬ್ಬರು ಕೊಡಲಿಲ್ಲ ಅಂದರೆ ಆ 50,000 ರೂಪಾಯಿ ದುಡ್ಡನ್ನು ಈ 9 ಜನ ಹಂಚ್ಕೋಬೇಕಾಗುತ್ತೆ. ಇದು ಬರ್ತಾ ಇರೋ ಸಮಸ್ಯೆ. ಅದಕ್ಕೆ ಅವ್ರು ಹೇಳ್ತಿರೋದು ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ಅಂತ. ಇದು ಏನು ಅಂದರೆ ಡಿವಿಯೇಷನ್. ಇವರು ಒಳ್ಳೆ ಉದ್ದೇಶದಿಂದ ನೀವು ಮಾಡೋದಾಯ್ತು ಅಂದ್ರೆ ಎಂಥ ದೊಡ್ಡ ದೊಡ್ಡ ಚಿಟ್ ಫಂಡ್ಗಳೇ ಮುಳುಗೋಗಿದೆ. ಇಂಥದ್ರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡಿಬಿಟ್ಟು ಈ 10 ಜನಗಳನ್ನು ಮಾಡೋದ್ರಲ್ಲಿ ಸರ್ಕಾರ ಇದಕ್ಕೆ ಪಾಲಿಸಿ ತರಬೇಕು. ಈ ಥರ ಮಾಡಬೇಕು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ರಿಜಿಸ್ಟರ್ ಮಾಡಿದಾರಾ, ಕಟ್ಟುಪಾಡಿದೆಯಾ, ಈ ಥರದ್ದಕ್ಕೆ ಯಾವುದೂ ಗೈಡ್ಲೈನ್ಸ್ ಇಲ್ಲ. ಅದಕ್ಕೆ ಈ ಥರ ಆಗೋದು. ಮುಖ್ಯವಾದ ಈ ಸಮಸ್ಯೆಗಳು ಬರ್ತಾ ಇರೋದೆಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮತ್ತು ಈ ಚೈನಾ ಮತ್ತು ಈ ಫಾರಿನ್ ಕಂಟ್ರಿಗಳಿಂದ ಲೋನ್ ಏಜೆನ್ಸಿಗಳು ಬಂದಿರೋದು ಮತ್ತು ಈ ಪಾರ್ಟ್ನರ್ಶಿಪ್ ಅವರು ಮಾಡಿರೋದ್ರಿಂದ ಇದರಿಂದ ಸಮಸ್ಯೆ ಏನಾಗಿದೆ ಅಂದರೆ ಸರ್, ಸಾಲ ಕೊಡಬೇಕಾದ್ರೆ ಏನೂ ಕೇಳ್ತಾ ಇಲ್ಲ, ಈ ಬಡ್ಡಿ ಆ ಬಡ್ಡಿ ಅಂತ ಸೇರಿಸಿ ಇಷ್ಟು ನಿಯಮ ಏನು ಹೇಳ್ತೀವಿ ಮೈಕ್ರೋ. ಓಕೆ, ಮಾತಾಡೋಣ ಸರ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಮಂಜಮ್ಮ ಅಂತೇಳಿ. ಮಂಜಮ್ಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಅದೇ ನಾವು ಸಾಲ ತಗೊಂಡಿದ್ದ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುಬ್ಬಿ ಟೌನಿಂದ ಸರ್ ಸಾಲ ತಗೊಂಡಿದ್ದು. ಯಜಮಾನ್ರಿ ಕಾಲು ಮಿಷಿನ್ ಕೊಟ್ಬಿಟ್ಟು ಬಲಗಾಲ್ ತಗೊಂಡ್ಬಿಟ್ಟವ್ರೆ. ಕಟ್ಟಕ್ ಹಿಂಗೆ ಸಮಸ್ಯೆ ಆಗೈತಿ. ಟಿವಿಯಾಗ ಹೇಳ್ತಿದ್ರು, ಅದಕ್ಕೆ ಕೇಳಕ್ ಮಾಡ್ದೆ ಅಷ್ಟೇ ಸರ್. ಎಲ್ಲಿಂದ ಅಂದ್ರೆ ಯಾವ ಕಡೆಯಿಂದ? ಸಂಘದಿಂದ ತಗೊಂಡಿರೋದಾ ಅಥವಾ ಈ ಮೈಕ್ರೋ ಫೈನಾನ್ಸ್ ಇಂದ? ಬೇರೆ ಕಡೆ ಇರ್ಬೇಕು ಸರ್. ಬೇರೆ ಕಡೆ ಇರ್ಬೇಕು. ಮೈಕ್ರೋ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳ್ದೆ. ಅಲ್ಲ, ಈಗ ಸಾಲ ಏನು ತೆಗೆದುಕೊಂಡಿದ್ದಾರಲ್ಲ ಅವ್ರ ಕಡೆಯಿಂದ ಏನಾದ್ರು ನಿಮ್ಗೆ ಕಿರುಕುಳ ನೀಡ್ತಿದಾರಾ ಹೇಗೆ ಅಂತ? ಒಂದ್ 2 ಮಂದಿ ಬಂದು ಇದ್ರು, ನಾವು ಕಟ್ಟಕ್ ಆಗಲ್ಲ, ಹಿಂಗೆ ಯಜಮಾನ್ರು ಕಾಲು ಮಿಷಿನ್ ಕೊಟ್ಬಿಟ್ರು ಇದಾಗೈತಿ ಅಂದು. ತಿರ್ಗಾ ಕಟ್ಟಿಲ್ಲ, ಹಂಗೆ ಬಿಟ್ಟಿದ್ದು. ಕಟ್ಟಕ್ ಹಿಂಗೆ ಮನೆ ಕಡೆ ಬೇರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಸಮಸ್ಯೆ ಇದಾಗಿ ಕಟ್ಟಕ್ ಆಗಿಲ್ಲ. ಹಿಂಗ್ ಗೊತ್ತಾಯ್ತಲ್ಲ, ಅದಕ್ಕೆ ಕೇಳಕ್ ಮಾಡ್ದೆ.
ಅಲ್ಲ, ಇದಕ್ಕೆ ರೂಲ್ಸ್ ಇದೆ. ಇವತ್ತು ಕೂಡ ಸಭೆಯನ್ನು ಮಾಡಲಾಗಿದೆ. ಯಾರು ಕೂಡ ಮನೆ ಬಾಗಿಲಿಗೆ ಹೋಗಿ ಸೀಸ್ ಮಾಡೋದಕ್ಕೇನು ಕೋರ್ಟ್ ಆರ್ಡರ್ ಏನು ಕೊಡೋದಿಲ್ಲ ಇವರಿಗೆ. ಈ ರೀತಿಯಾಗಿ ಏಕಾಏಕಿ ಸೀಸ್ ಮಾಡೋದು ತಪ್ಪೆ. ಇಸ್ಕೊಂಡಿದ್ದೀರಿ, ಎಷ್ಟು ಕೊಡ್ಬೇಕೀಗ ನೀವು? ನಾವು 1,60,000 ತಗೊಂಡಿದ್ದ ಸರ್, 1,00,000 ತನಕ ಕಟ್ಟಿದೀವಿ. ಇನ್ನು 60,000 ಕಟ್ಬೇಕಾದ್ರೆ ಯಜಮಾನ್ರಿಗೆ ಕಾಲ ಹಂಗಾಗೋಯ್ತು. ನಮ್ಮ ಮಗಲೆಲ್ಲೋ ಓದ್ತಿದ್ದ, ಅಲ್ಲೂ ಆಗ್ಲಿಲ್ಲ. ನಮ್ಮದು ಆರೋಗ್ಯ ಸಮಸ್ಯೆ, ಕಳ್ ಪ್ರಾಬ್ಲಮ್ಮು, ಸರಿಯಾಗಿ ಕಾಣಲ್ಲ, ಹಿಂಗೆಲ್ಲ ಆಗಿ ನಮ್ಮ ಕಡೆ ಬಿದ್ದು ಕಟ್ಟಿ ಅಲ್ಲೇ ನಿಂತೋಗೆ ಸರ್. ಅವ್ರದ್ದು ಕಟ್ಲಿಲ್ವಲ್ಲ ಅನ್ನೋದು ಒಂದೇ ಇದು. ಫೈನಾನ್ಸ್ ಹಿಂಗ್ ಬಿಟ್ಟಿರೋದಕ್ಕೆ ಫೋನ್ ಮಾಡಿದೆ. ಅಲ್ಲ, ಅವರು ನಿಮ್ಗೇನು ಕಿರುಕುಳ ಕೊಡೋದಿಲ್ಲ. ಬಟ್ ಈಗ ಉಳಿದಿರೋದು ಒಂದು 60,000 ಅಂತೂ ಉಳಿದಿದೆ ಅಲ್ಲ, ಕೊಡ್ತೀವಿ ಅಂತ ಹೇಳಿ ಅವರಿಗೆ. ಒಂದು ವೇಳೆ ಮನೆ ಬಾಗಿಲಿಗೆ ಬಂದು ಹೊರಗಡೆ ಹಾಕಿದ್ರೆ ಆಮೇಲೆ ನೋಡೋಣ ಅಂತ. ಸದ್ಯಕ್ಕಂತೂ ಏನಿಲ್ಲ ಸರ್. ಮದುವೆ ಒಂದು ಏನಿಲ್ಲ, ಅದಕ್ಕೆ ಕೇಳೋಣ ಏನ್ ಹೇಳ್ತಿರೋ ಅಂತ ಕೇಳಿದೆ. ಎಸ್, ಓಕೆ, ಥ್ಯಾಂಕ್ ಯು ಮಾ, ಕಾಲ್ ಮಾಡಿ. ಥ್ಯಾಂಕ್ ಯು. ಓಕೆ, ಮತ್ತೊಬ್ರು ಕಾಲಿಸಿದ್ದಾರೆ, ಸೌಮ್ಯ ಅಂತೇಳಿ. ಸೌಮ್ಯ ಅವರೇ ನಮಸ್ಕಾರ. ಸೌಮ್ಯ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಮೇಡಮ್ ಹೇಳಿ. ಮಾತಾಡ್ತಿರೋದು. ಓಕೆ, ಗೊತ್ತಾಯ್ತು. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇದೇ ಕೆಲಸದಲ್ಲೇ ಮುಳುಗೋಗಿದ್ದಾರೆ ಸರ್. ಕೆಲವೊಂದು ಬ್ಯಾಂಕ್ಗಳಿಗೂ ಅಮೌಂಟ್ಗಳು ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ವಿತೌಟ್ ಪ್ರೂಫ್ ಹೇಗ್ ಕೊಡೋದಕ್ಕಾಗತ್ತೆ ಅನ್ನೋ ತರದಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಈ ಮೈಕ್ರೋ ಫೈನಾನ್ಸ್ ಅನ್ನೋದೇನಿದೆ ಅದು ಸುಮಾರು ಹೆಸರುಗಳಲ್ಲಿ ನಡೀತಿದೆ ಈ ಕಡೆ. ಭಾರತ್ ಫೈನಾನ್ಸ್, ಇಂಡಸ್ ಬ್ಯಾಂಕ್ ಫೈನಾನ್ಸ್, ಗ್ರಾಮೀಣ ಕೂಟ, ಉಜ್ಜೀವನ್, ಜನಸಂಘ, ಕಾವೇರಿ ಫೈನಾನ್ಸ್, ಹೀಗೆ ಒಂದ್ 10 ಹಲವಾರು ಫೈನಾನ್ಸ್ ಗಳಿದಾವೆ. ಇದು ನನಗೊಂದು ಇನ್ಸಿಡೆಂಟ್ ಏನಾಯ್ತು ಅಂತ ಅಂದ್ರೆ, ನಾನು ಎಲ್ಲರಿಗೂ ಲೋನ್ ಕೊಡಿಸ್ತಿದ್ದೆ. ಒಬ್ರು ಇಬ್ಬರನ್ನ ನೋಡಿ ಲೋನ್ ಕೊಡ್ತಿರ್ಲಿಲ್ಲ. 10 ಜನ 15 ಜನ ಈ ತರ ಗ್ರೂಪ್ ಇರ್ಬೇಕು. ಮತ್ತೆ ಅವರಿಗೆ ಗಂಡಂದ್ರ ಸುರಿಸಿ ಇಲ್ಲದೆ ಇದು ಮಹಿಳೆಯರ ಸುರಿಸಿ ಅಂತೂ ಕಂಪಲ್ಸರಿ ಇರ್ಬೇಕಿತ್ತು. ಪ್ರೂಫ್ ಇಲ್ಲದೆ ಇದ್ರು ಮನೆ ಇದು ಕರೆಂಟ್ ಬಿಲ್ ನೋಡಿ ಕೊಡೋ ಅಂತ ಜನ ಜಾಸ್ತಿ ಇದ್ರು. ಮತ್ತೆ ಒಬ್ಬರಿಗೆ ಒಂದು ಸಂಘ ಅಲ್ಲದೆ 4-5 ಸಂಘದಲ್ಲಿ ಲೋನ್ ಸಿಕ್ತಿತ್ತು. ಏನ್ ಮಾಡ್ತಿದ್ರು ಅಂದ್ರೆ, ಪಾಪ ಇವರು ಒಂದು ಇಂಟ್ರೆಸ್ಟ್ ಬರುತ್ತೆ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ಕೊಂಡು ಎತ್ ಕೊಟ್ಬಿಟ್ರೆ ಕೊಡುವಂತವ್ರು ಇದ್ರು. ಅಲ್ಲ, ನೀವು ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದೀರಿ ಅಂತ ಹೇಳಿ? ಸರ್, ಯಾವ ಬೇಸಿಸ್ ಮೇಲೆ ಲೋನ್ ಅನ್ನ ಇಸ್ಕೊಡ್ತಾ ಇದ್ರಿ? 4-5 ಕಡೆಯಿಂದ ನೀವು ಲೋನ್ ಅನ್ನ ಕೊಡ್ತಾ ಇದ್ರಿ, ಕರೆಕ್ಟಾ? ಕೆಲವೊಬ್ರು ಸಿಬಿಲ್ ಚೆಕ್ ಮಾಡೋರು ಸರ್. ಸಿಬಿಲ್ ಚೆಕ್ ಮಾಡಿ ನಿಮ್ಮ ಸಮಸ್ಯೆ ಏನು? ಇಲ್ಲಿ ಸರ್ ಇದಾರೆ, ಅವ್ರಿಗೆ ಕೇಳಿ. ಅಲ್ಲ, ಏನಾಗ್ಬೇಕು ಹೇಳಿ, ಇದರಿಂದ ಏನ್ ಸಮಸ್ಯೆ ಇದೆ ನಿಮ್ಗೆ? ಸರ್, ಇವ್ರದ್ದು ಪ್ರಾಬ್ಲಮ್ಗಳು ಏನು ಅಂತ ಅಂದ್ರೆ, ಮನೆಯಲ್ಲಿ ಹೆಣ ಬಿದ್ದಿದ್ರು ಲೋನ್ ಕಟ್ಟೋದು ಮುಗಿತಿರ್ಲಿಲ್ಲ. ಮನೆ ಅವ್ರದ್ದು ಒಬ್ರು ಮೆಂಬರ್ಸ್ ಇನ್ಸಿಡೆಂಟ್ ಏನಾಯ್ತು, ಅವ್ರ ತಂದೆ ತೀರೋಗಿದ್ರು ಅವ್ರ ಮನೆಯಲ್ಲಿ ಲೋನ್ ಕಟ್ಟಬೇಕು ಅಂತ ಬಂದು ನಿಂತ್ಕೋತಾರೆ. ಇನ್ನೊಬ್ಬರ ಮನೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ಅಡ್ಮಿಟ್ ಆಗಿರ್ತಾರೆ, ಹಾಸ್ಪಿಟಲೈಸ್ಡ್ ಆಗಿರ್ತಾರೆ. ಅಲ್ಲೂನು ಏನೇ ಆದ್ರೂ ಪರವಾಗಿಲ್ಲ, ನಾವ್ 8 ಗಂಟೆ ಆದ್ರೂ ಹೋಗೋದಿಲ್ಲ, 10 ಗಂಟೆ ಆದ್ರೂ ಹೋಗೋದಿಲ್ಲ, ನೀವು ಕೊಡೋವರೆಗೂ ಅಂತ ಕೂತ್ಕೋತಾರೆ. ಮತ್ತ ಅವ್ರನ್ನ ನಾವು ಇಲ್ಲಿಗೆ ಕಲೆಕ್ಟ್ ಮಾಡೋ ಅಂತವ್ರು ಬರ್ತಾರೆ, ಅವ್ರ ಮೇಲೆ ನಾವು ಜೋರಾಗಿ ಮಾತಾಡ್ಬೋದು. ಸರ್, ಆತರ ಇಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಾಲ ಮಾಡಿದವರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಯಾವುದೇ ಒಬ್ಬ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಾಲ ತಗೊಂಡಿತ್ತು ಅಂತ ಹೇಳಿದರೆ ಅದಕ್ಕೆ ಆದ RBI ಗೈಡ್ಲೈನ್ಸ್ ಇದೆ. ನೋಟಿಸ್ ಕಳಿಸ್ಬೇಕು. ಮೂರು ನೋಟಿಸನ್ನು ಕಳಿಸಾದ ಮೇಲೆ ಒಂದು ಆರ್ಬಿಟ್ರೇರನ್ನು ಕೂಡಿಸ್ಕೊಂಡು ಆ ಲೋನನ್ನು ಕ್ಲೋಸ್ ಮಾಡ್ಕೊಳ್ಳೋ ಒಂದು ವ್ಯವಧಾನ, ದಟ್ ಈಸ್ ಶಾರ್ಟ್ ಟರ್ಮ್ ಲೋನುಗಳನ್ನ ಏನು ಕೊಡ್ಬೋದು ಅಥವಾ ರೀಕನ್ಸ್ಟ್ರಕ್ಟ್ ಆಫ್ ದ ಲೋನ್ ಅಂತ ಕರಿತೀವಿ. ಅದನ್ನು ಸಾಲನ ಮತ್ತೆ ತುಂಡು ಮಾಡಿಕೊಡೋದು ಅಥವಾ ಅವಧಿನ ಜಾಸ್ತಿ ಮಾಡೋದು, ಇಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಅದರಲ್ಲೂ ಬರಲಿಲ್ಲ ಅಂದರೆ ಕೋರ್ಟ್ಗೆ ಅಪೀಲ್ ಹೋಗಬೇಕಾಗತ್ತೆ ಹೊರತು ಈ ಥರ ಪ್ರತಿಯೊಂದು ಸಲಿನೂ ಬಂದು ಮುಂದೆ ನಿಂತ್ಕೊಂಡು ಮಾಡೋಕ್ಕಾಗೋದಿಲ್ಲ. ಇದು ರೂಲ್ಸಿನ ಪ್ರಕಾರ. ಆದರೆ ಅವ್ರು ಯಾತಕ್ಕೆ ಮಾಡ್ತಾರೆ ಅಂದರೆ, ಇದಕ್ಕೆಲ್ಲದಕ್ಕೂ ಸರ್ಕಾರದಕ್ಕೆ ಹೋಯಿತು ಅಂದರೆ 3-4 ವರ್ಷ ನಡೆಯುತ್ತೆ. ಆದ್ದರಿಂದ ಈ ರೀತಿ ವಾಮ ಮಾರ್ಗನ
ಉಪಯೋಗಿಸ್ಕೊಳ್ತಾರೆ. ಅಲ್ಲ, ರಾತ್ರಿ 10 ಗಂಟೆ ತನಕ ನಾವು ಹೋಗೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ಅವಕಾಶ ಇದೆಯಾ ನೈಟ್ ಟೈಮ್ ಬರೋದು ಅವಕಾಶನೇ ಇಲ್ಲ. ಈಗ ಲೋನಿನ ಬರಬೇಕು ಅಂತ ಕೇಳಿತು ಅಂದರೆ ಲೋನ್ ರಿಕವರಿಯವನು ಬಂದು ಒಂದ್ಸಲಿ ಬಂದು ಮಾತಾಡ್ಬೋದು, ನೋಟಿಸನ್ನು ಕೊಡ್ಬೋದು, ಕೊಟ್ಟಾದ ಮೇಲೆ 3 ನೋಟಿಸನ್ನು ಕೊಡಬಹುದು, ಆರ್ಬಿಟ್ರೇಟರನ್ನು ಕೂರಿಸ್ಬೋದು. ದಟ್ ಮೀನ್ಸ್ ಅವರ ಕಂಪನಿನಲ್ಲೇ ಒಂದು ಈ ಚಿಟ್ ಫಂಡಲ್ಲೇ ಒಬ್ಬರು ಆರ್ಬಿಟ್ರೇಟರ್ ಇರ್ತಾರೆ. ಅವ್ರ ಹತ್ರ ಕೂತ್ಕೊಂಡ್ಬಿಟ್ಟು ನಮಗೆ ಲೋನ್ ನಿಮಗೆ ಕೊಡೋಕ್ಕಾಗ್ತಿಲ್ಲ ಅಂತ ಕೇಳಿದರೆ ಏನಿದ್ರ ವ್ಯವಸ್ಥೆ? ಅವ್ರು ಹೇಳ್ತಾರೆ, ನೋಡಪ್ಪ ಸ್ವಾಮಿ ನಾನು ಕೊಡೋಕ್ಕಾಗ್ತಿಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಿ 6 ತಿಂಗಳು ಕೊಡೋದ್ರಲ್ಲಿ 9 ತಿಂಗಳಿನಲ್ಲಿ ಕೊಡಿ, 12 ತಿಂಗಳಿನಲ್ಲಿ ಕೊಡಿ ಅಂತ ಹೇಳಿ ರೀಕಾನ್ಸ್ಟಿಟ್ಯೂಟ್ ಮಾಡ್ಬೋದು. ಆದರೆ ಇದನ್ನೆಲ್ಲ ಮಾಡೋದಿಲ್ಲ. ಇದನ್ನೇ ನಾನು ಹೇಳಿದ್ದು, ಸರ್ಕಾರದ ಕಟ್ಟುಪಾಡು. ಇದರಲ್ಲಿ ತಗೊಂಡೊಂದು ಸ್ವಲ್ಪ ತಪ್ಪಿದ್ರೆ, ಇಸ್ಕೊಂಡೊಂದು ತಪ್ಪಿದ್ರೆ ಸರ್ಕಾರದ ಮೂಲ ಪಾತ್ರ ಇದೆ. ಈ ಸಮಸ್ಯೆಗೆ ಸೊಲ್ಯೂಷನ್ ಬರಬೇಕು ಅಂದರೆ ಸರ್ಕಾರ ಇದಕ್ಕೆ ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸೀಸ್, ಸ್ಟ್ರಕ್ಚರ್, ಗೈಡ್ಲೈನ್ಸ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಸರ್ಕಾರದಿಂದ. ಈಗ ನಾನು ಒಂದು ವಿಷಯ ನಿಮಗೆ ಹೇಳಬೇಕು ಅಂತಿದ್ದೀನಿ, ಇದನ್ನು ನಾನು ಬರ್ಕೊಂಡು ಬಂದಿದ್ದೀನಿ. ಸರ್ಕಾರ ತತ್ಕ್ಷಣವಾಗಿ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದರೆ, ಅವರು ಇಮಿಡಿಯೇಟ್ ಆಗಿ ಇಂಟ್ರೆಸ್ಟ್ ರೇಟ್ಗಳ ಬಗ್ಗೆ ಕ್ಯಾಪ್ ಹಾಕಬೇಕು. ದಟ್ ಮೀನ್ಸ್ ನೀವು ಸಾಲ ಕೊಡ್ತೀನಿ ಅಂದರೆ ಇಷ್ಟು ದುಡ್ಡಲ್ಲಿ ಕೊಡ್ತೀವಿ ಬಡ್ಡಿ, 3 ತಿಂಗಳು ಕೊಡಲಿಲ್ಲ ಅಂದರೆ ನಿಮಗೆ ಇಷ್ಟು ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಸೇರ್ಸೋಕ್ಕಾಗಲ್ಲ ಅನ್ನೋ ಒಂದು ಸ್ಲ್ಯಾಬನ್ನು ಸರ್ಕಾರ ಈ ಚಿಟ್ ಫಂಡ್ಗಳಿಗೆ ಕ್ಲೀನಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ದಟ್ ಈಸ್ ಈ ಮೈಕ್ರೋ ಫೈನಾನ್ಸ್ ಅವರಿಗೆ. ಎರಡನೇದೇನು ಅಂದರೆ ಡೆಟ್ ರೀಸ್ಟ್ರಕ್ಚರಿಂಗ್ ಪ್ರೋಗ್ರಾಮ್ ಮಾಡಬೇಕು. ದಿಸ್ ಈಸ್ ವೇರ್ ಐ ಟೋಲ್ಡ್ ಯು. ಈ ಡೆಟ್ ರೀಕನ್ಸ್ಟ್ರಕ್ಚರಿಂಗ್ ಮಾಡಬೇಕು ಅಂತ ಹೇಳಿದರೆ ಸರ್ಕಾರ ಏನು ಮಾಡಬೇಕು ಅಂದರೆ ಇದಕ್ಕೊಂದು 10,000 ಕೋಟಿ ಈ ಥರ ಒಂದು ಅನುದಾನ ಕೊಡಬೇಕು. ಈ ಅನುದಾನ ಕೊಟ್ಟು ಯಾರ್ಯಾರಿಗೆ ಈ ಸಾಲ ಜೆನ್ಯುವಿನ್ ಆಗಿ ಅವ್ರಿಗೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಸಾಲ ಏನು ಮಾಡಬೇಕು, ಮೈಕ್ರೋ ಫೈನಾನ್ಸ್ ಅವರ ಹತ್ರ ಕೂಡ ನಿನ್ನ ಚಕ್ರಬಡ್ಡಿಗಳು ಕೊಡಲ್ಲ, ನಿನ್ನ ಅಸ್ಲನ್ನು ನಾವು ತೀರಿಸ್ತೀವಿ ಅನ್ನೋ ಒಂದು ರೀಕಾನ್ಸ್ಟಿಟ್ಯೂಟೆಡ್ ಸ್ಟ್ರಕ್ಚರ್ ಮಾಡಬೇಕು. ಮೂರನೇದೇನು, ಸರ್ಕಾರ ಒಂದು ಸಿಂಪಲ್ ಆಗಿರೋ ರೂಲ್ಸ್ ತರಬೇಕು. ಏನದು ರೂಲ್ಸು? ಸಾಲ ಕೊಡ್ತಿದ್ದೀನಿ ಅಂದರೆ ಒಂದು 10 ಪಾಯಿಂಟ್ ಇರಬೇಕಷ್ಟೆ, ಜನರಿಗೆ ಅರ್ಥ ಆಗೋ ಥರ. ಇದು ಬಡ್ಡಿ, ಇದು ಕೊಡದೇ ಇದ್ದರೆ ಇದು ಮಾಡ್ತೀವಿ, ನೀವು ಇದು ಮಾಡ್ತೀವಿ ಅಂತ ಸಿಂಪಲ್ಲಾಗಿ 10 ಪಾಯಿಂಟಲ್ಲಿ ಇರಬೇಕು. ಸಾಲ ತೊಗೊಳ್ದೇ ಇದ್ದರೆ, ಕೊಡದೇ ಇದ್ದರೆ ನಿಮ್ಮ ಮೇಲೆ ಏನು ತೊಗೊಳ್ತೀವಿ ಅನ್ನೋದ್ರ ಬಗ್ಗೆ ಇದನ್ನು ಮಾಡಬೇಕು. ಮೂರನೇದೇನು ಅಂದರೆ ಸರ್ಕಾರ ಇವಾಗ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಏನಾಗುತ್ತೆ ಅಂದರೆ, ಸರ್ ನೀವು ಇವಾಗ HDFC ಲೋನ್ ತೊಗೊಂಡಿದ್ದೀರಾ, ICICIಗೆ ಲೋನ್ ಹಾಕ್ತೀರಾ ಅಂದರೆ ನಿಮ್ಮ ಬ್ಯಾಂಕ್ನಲ್ಲಿ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮ ಹಿಸ್ಟ್ರಿನೇ ಹೇಳ್ಬಿಡುತ್ತೆ ಎಲ್ಲೆಲ್ಲಿ ಸಾಲಗಳು ತೊಗೊಂಡಿದ್ದೀರಾ ಅಂತ. ಈ ಸಣ್ಣ ಪುಟ್ಟ ಈ ಮೈಕ್ರೋ ಫೈನಾನ್ಸು ಈ ಸಮಸ್ಯೆಗಳೆಲ್ಲ ಬರ್ತಿರೋದು ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ. ಮೈಕ್ರೋ ಫೈನಾನ್ಸಲ್ಲಿ ಎಷ್ಟು ಸಮಸ್ಯೆ ಇದೆಯೋ ಈ ಸೆಲ್ಫ್ ಹೆಲ್ಪ್ ಗ್ರೂಪು ಅದೇ ಇದೆ. ಎಷ್ಟೋ ಜನರುಗಳಿಗೆ ಸಿಬಿಲ್ ಸ್ಕೋರ್ ಇಲ್ಲ ಮತ್ತು ಸಿಬಿಲ್ ಅಕೌಂಟ್ ಇಲ್ಲ, ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಸಾಲ ಸಿಗುತ್ತೆ ಅನ್ನೋಂಥ ವಿಚಾರ ಮಾಡ್ತಾರೆ. ಈ ಮಾತಾಡೋಣ ಸರ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ತೆರಿಗೆ ಹಾಗೂ ಆರ್ಥಿಕ ತಜ್ಞರಾಗಿರುವಂತಹ HR ಪ್ರಭಾಕರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಸರ್. ಈ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಹೇಗೆ ಸರ್ ಈಗ ಕಾನೂನು ಇರುತ್ತಾ, ಹೇಗೆ ಅದು ಕಾನೂನು ಪ್ರಕಾರವಾಗಿ ನಡೆದುಕೊಳ್ತಾ ಇದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ನಡೆದುಕೊಳ್ತಿದ್ದಾರೆ ಅಂತೇಳಿ? ಯಾಕಂದ್ರೆ ಈ ರೀತಿಯ ಟಾರ್ಚರ್ ನೋಡ್ತಾ ಇದ್ರೆ, ಆತ್ಮಹತ್ಯೆಯ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ, ಸೊ ಕಾನೂನಿನ ಬಗ್ಗೆ ಇವರಿಗೆ ಅರಿವಿಲ್ಲದೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಇದೇ ಈ ನಡೀತಾ ಇರೋದು ಕಾನೂನು ಸಮ್ಮತಿನ ಅಥವಾ ಬಾಹಿರ ಅಂತೇಳಿ? ಇಲ್ಲ, ಕಾನೂನಿನ ಅರಿವಿರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕು ತನ್ನದೇ ಆದ ಗೈಡ್ಲೈನ್ಸ್ ಮೂಲಕ ಈ NBFCs ಏನಿರುತ್ತೆ ಅಥವಾ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಸಂಸ್ಥೆಗಳಿರುತ್ತೆ ಅವೆಲ್ಲವೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನು ರಿಜಿಸ್ಟರ್ ಆಗಿ ಪರ್ಮಿಷನ್ ತಗೊಂಡು ಅವರು ಫೈನಾನ್ಸಿಂಗ್ ಶುರು ಮಾಡ್ತಾರೆ. ಆದರೆ ಇಲ್ಲಿ ನಮಗೆ ಹೇಗಾಗತ್ತೆ ಅಂದರೆ, ತೆಗೆದುಕೊಳ್ಳುವವರೆಗೆ ಒಬ್ಬ ವ್ಯಕ್ತಿ ಅವನ ಮನಸ್ಥಿತಿ, ಅವನು ಎಲ್ಲಿ ಸೈನ್ ಮಾಡಿದ್ದಾನೆ, ಏತಕ್ಕೆ ಸೈನ್ ಮಾಡಿದ್ದಾನೆ, ಅದಕ್ಕೆ ಇರ್ತಕ್ಕಂತಹ ಕಂಡೀಷನ್ಸ್ ಏನು, ಅವ್ರು ಸೈನ್ ತಗೊಂಡಿದ್ದಾರೆ ಅನ್ನುವಂತಹದ್ದು ತುಂಬ ಸಲ ಬಹುತೇಕ ಮಂದಿ ನಾವು ಯೋಚನೆ ಮಾಡೋದಿಲ್ಲ. ಯಾಕಂದರೆ ಈಗ ನಾವೊಂದು ಸಣ್ಣ 2 ವೀಲರ್ ತಗೋಬೇಕಾದ್ರೂ ಕೂಡ 100 ಸಿಗ್ನೇಚರ್ ತಗೋತಾರೆ. ಆದರೆ ಎಷ್ಟು ಮಂದಿ ನಾವು ತಾಳ್ಮೆಯಿಂದ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಏನು ಹಿಡನ್ ಚಾರ್ಜಸ್ ಇದೆ, ಏನು ಲೀಗಲ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಲ್ಲಿ ಬಹುತೇಕ ಮಂದಿ ವಿಫಲರಾಗ್ತಾ ಇದ್ದಾರೆ. ಒಂದು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ಒಂದು ಸಂಸ್ಥೆ ಇತರರಿಗೆ ಸಾಲ ಕೊಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದಕ್ಕೆ ಇನ್ ಕೇಸ್ ಈ ರೀತಿಯ ಸಮಸ್ಯೆಗಳಾದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಧ್ಯಪ್ರವೇಶ ಮಾಡಿ ಅದಕ್ಕೆ ಸಂಬಂಧಪಟ್ಟವರ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಅಥವಾ ಸಮಸ್ಯೆಗಳನ್ನು ಪರಿಶೀಲಿಸಲಿಕ್ಕೆ ಅದಕ್ಕೆ ಆದಂತಹ ಒಂದು ವಿಭಾಗ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೆ. ಹಾಗಾಗಿನೇ ಇಲ್ಲಿ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ನಾವು ಪತ್ರಿಕೆಗಳು ಓದಿದ ತಕ್ಷಣ ನಮಗೂ ಅದು ಬಹಳ
ಬೇಸರ ಆಗುತ್ತೆ. ಆದರೆ ಅವರು ಹಾಗೆ ನಡ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಇರಬಹುದು, ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಇರಬಹುದು, ಅಥವಾ ಸಂಬಂಧಪಟ್ಟ ಸಂಸ್ಥೆ ಏನಿದೆ ಅವರು ಸುಮ್ಮನೆ ಅವರು ಅಂದ್ರೆ ಏನಂದ್ರೆ ತುಂಬಾ ಕಿರುಕುಳ ಕೊಡುವಂತಹದ್ದು, ಆ ರೀತಿ ಮಾಡಲಿಕ್ಕೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಾಲ ತೆಗೆದುಕೊಳ್ಳುವ ಮುನ್ನ ಈ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳದೇ ಇರತಕ್ಕಂತಹದ್ದು ಬಹುತೇಕ ಸಮಯದಲ್ಲಿ ನಮಗದು ಮುಳುವಾಗಿ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಜನರಿಗೆ, ಕೆಲವರಿಗೆ ಓದು ಬರಹ ಗೊತ್ತಿಲ್ಲದೆ ಇರಬಹುದು, ಅಥವಾ ಯಾರು ಅದನ್ನು ಎಕ್ಸ್ಪ್ಲೈನ್ ಮಾಡದೇ ಇರಬಹುದು. ಯಾವುದೇ ಸಿಗ್ನೇಚರ್ ಮಾಡಬೇಕಾದ್ರೂ ಸಂಬಂಧಪಟ್ಟ ಯಾವುದೇ ಸಂಸ್ಥೆ ಇರಬಹುದು, ಅದರ ಪ್ರತಿನಿಧಿ ಇರಬಹುದು, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಎಕ್ಸ್ಪ್ಲೈನ್ ಮಾಡುವ ಸ್ಥಳೀಯ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹದ್ದು ಬಹಳ ಮುಖ್ಯ. ಯಾಕಂದ್ರೆ ನೀವೇನಕ್ಕೆ ಸೈನ್ ಮಾಡ್ತಿದ್ದೀರಿ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದೇ ಪ್ರತಿ ಫಾರ್ಮಲ್ಲಿ ಕೂಡ ನೀವು ಅದನ್ನು ನೋಡಬಹುದು. ಯಾಕಂದ್ರೆ ವಾಟ್ ಎವರ್ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಇರುತ್ತೆ. ನಾನು ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ಅರ್ಥ ಆಗಿದೆ, ನಾನು ಸೈನ್ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಕಂಡೀಷನ್ಸ್ ಏನಿದೆ, ಬಹುತೇಕ ಸಮಯದಲ್ಲಿ ನಾವು ಅದನ್ನ ಫುಲ್ಫಿಲ್ ಮಾಡಕ್ಕೆ ಹೋಗಲ್ಲ. ಸುಮ್ಮನೆ ಸೈನ್ ಮಾಡ್ತೀವಿ, ಲೋನ್ ತಗೋತೀವಿ. ಆದರೆ ಅದಾದ ನಂತರ ರೀಪೇಮೆಂಟ್ ಅಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ತುಂಬಾ ಜನಗಳ ವೆಹಿಕಲ್ಸ್ ಅನ್ನ ತಗೊಂಡು ಹೋಗುವಂಥದ್ದು ನೋಡ್ತೀವಿ, ಅಥವಾ ಮನೆ ಹತ್ರ ಬಂದು ಹಾವಳಿ ಇರ್ತಕ್ಕಂಥದ್ದು ನೋಡ್ತೀವಿ. ಸೊ ಇದೆಲ್ಲವೂ ಕೂಡ ಇದರ ಮುಂದುವರಿದ ಭಾಗಗಳೇ ಆಗಿರೋದ್ರಿಂದ ಒಬ್ಬ ಸಾಲ ತೆಗೆದುಕೊಳ್ಳುವಂತಹ ವ್ಯಕ್ತಿ ಮುಂದಿನ ದಿನಮಾನಗಳಲ್ಲಿ ವರ್ಸ್ಟ್ ಕೇಸ್ ಏನಾಗಬಹುದು ಅಂತ ಒಂದು ದೂರದೃಷ್ಟಿ ಇಟ್ಕೊಳ್ಳಿಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ಸಮಸ್ಯೆಗಳು ಮಾಡುವಂತಹವರು ಕೂಡ ಅವರ ಪರಿಧಿಯಲ್ಲಿ ಏನನ್ನ ಮಾಡಬಹುದು ಅನ್ನುವಂತಹ ಕನಿಷ್ಠ ತಿಳುವಳಿಕೆ ಅವ್ರಿಗೆ ಇರಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಸಂಬಂಧಪಟ್ಟ ಸರ್ಕಾರ ಇಂತಹವರಿಗೆ ಅಂಕುಶವನ್ನ ಹಾಕಲಿಕ್ಕೆ ನಿಜವಾಗ್ಲೂ ಒಂದು ಬಹಳ ಟಫ್ ಕಾನೂನನ್ನ ಜಾರಿಗೆ ತರಲೇಬೇಕಾಗತ್ತೆ. ಇಲ್ಲಾಂದ್ರೆ ಶ್ರೀಸಾಮಾನ್ಯನ ಪಾಡು, ಅವನ ಬದುಕಿಗೆ ಮುಳುವಾಗುವಂತಹ ಸಂದರ್ಭಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಇದು ಬಹಳ ಅಪಾಯಕಾರಿಯಾಗಿರೋದ್ರಿಂದ ಇಲ್ಲಿ ಸರ್ಕಾರ ಇಂತಹ ಒಂದು ಘಟನೆಗಳಾದಾಗ ಅಟ್ಲೀಸ್ಟ್ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಂಕುಶ ಹಾಕೋದು ಬಹಳನೇ ಮುಖ್ಯ. ಎಸ್ ಸರ್ ಸರ್ ಕಾಲರ್ಸ್ ಇದ್ದಾರೆ, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ. ಹಲೋ ಪ್ರಕಾಶ್ ಅವರು, ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮಗೂ ಕೂಡ ಈ ರೀತಿಯ ಸಾಲಗಾರರ ಸಮಸ್ಯೆ ಇದೆಯಾ? ಹೌದು ಸರ್, ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು ಸರ್. ಓಕೆ ಸರ್, ನಮ್ದು ಗ್ರಾಮೀಣ ಬ್ಯಾಂಕ್ ಅಲ್ಲಿ 2011 ನಲ್ಲಿ 2,50,000 ಸಾಲ ತಗೊಂಡಿದ್ವಿ. ಇವಾಗ 14 ಲಕ್ಷ ಆಗಿದೆ. ಬಟ್ ಬ್ಯಾಂಕಿಂದ ಟಾರ್ಚರ್ ಬಹಳ ಆಗ್ತಿದೆ. ಬಟ್ ನಾವು OTS ಒಳಗೆ ಕಟ್ತೀವಿ ಅಂತ ಹೇಳ್ತಿದ್ದೀವಿ, ಅವ್ರು ಕೇಳ್ತಿಲ್ಲ ಸರ್. ಸಾಲ ಎಷ್ಟು, ಯಾವಾಗ ಸರ್ ಸಾಲ ತಗೊಂಡಿದ್ದು? ಎಷ್ಟನೇ ವರ್ಷದಲ್ಲಿ? 2011ರಲ್ಲಿ ಸರ್. 2011ರಲ್ಲಿ. ಸರ್, ನೀವೇನಾದರೂ ಅಸಲು ಅಥವಾ ಏನಾದರೂ ಬಡ್ಡಿ ಕಟ್ಟಬೇಕಾಗಿರೋ ಕಂತುಗಳನ್ನು ಕರೆಕ್ಟಾಗಿ ಎಷ್ಟು ವರ್ಷದವರೆಗೂ ಕಟ್ಟಿದ್ದೀರಾ? ಕಂತಿಲ್ಲ ಸರ್, ಅದು ಬೆಳೆ ಸಾಲ ಸರ್, ಅದು ತಗೊಂಡಿದ್ದು ಸರ್. ಬೆಳೆ ಸಾಲ. ಬೆಳೆ ಸಾಲ. ಓಕೆ ಸರ್, ಅದರ ರೀಪೇಮೆಂಟ್ ಟೈಮ್ ಎಷ್ಟಿತ್ತು? 2 ಇಯರ್ಸ್ ಇತ್ತು ಸರ್. 2 ಇಯರ್ಸು. 2 ಇಯರ್ಸಲ್ಲಿ ನೀವೇನಾದ್ರು ಪಾರ್ಟ್ ಪೇಮೆಂಟ್ ಅಥವಾ ಏನಾದ್ರು ಪೇಮೆಂಟ್ ಮಾಡಿದ್ರಾ? ಇಲ್ಲ ಸರ್. ಸೊ ಸರ್, ಯಾತಕ್ಕೆ ನೀವು 2011 ತೊಗೊಂಡ್ರೆ ಇವತ್ತಿಗೆ ಲೆಕ್ಕ ತೊಗೊಂಡ್ರೆ ಆಲ್ಮೋಸ್ಟ್ 14 ವರ್ಷ ಆಗಿದೆ. 14 ವರ್ಷದಲ್ಲಿ ಯಾತಕ್ಕೆ ಸರ್ ನೀವು ಸಾಲ ತೀರ್ಸೋಕ್ಕೆ ಇಷ್ಟಪಡಲಿಲ್ಲ? ಇಲ್ಲ ಸರ್, ಬೆಳೆ ಏನೂ ಇರಲಿಲ್ಲ. ಹಲೋ ಸರ್, 14 ವರ್ಷದವರೆಗೂ ಯಾತಕ್ಕೆ ಸರ್ ಒಂದು ಸ್ವಲ್ಪ ಆದರೂ ನಿಮ್ಮ ದುಡ್ಡು ಬಂದಾಗ ಯಾತಕ್ಕೆ ತೀರ್ಸಕ್ಕೆ ಹೋಗಿಲ್ಲ ಸರ್? ಇಲ್ಲ ಸರ್, ಬೆಳೆ ಯಾವುದೂ ಸಿಗಲಿಲ್ಲ ಕೈಗೆ ಸರ್. ಇದೇ ಸಮಸ್ಯೆ ಆಗೋದು. ಸಾಲ ಒಬ್ಬರು 2011 ತಗೊಂಡಿದ್ದಾರೆ ಎಂದಾಗ ಒಂದು 3 ವರ್ಷ 4 ವರ್ಷ ಬೆಳೆಯಲ್ಲಿ ದುಡ್ಡು ಬರದೇ ಇರ್ಬೋದು. 5ನೇ ವರ್ಷ ಬಂತು ಅಂದರೆ ಒಂದು ಸಿನ್ಸಿಯಾರಿಟಿ ಇರಬೇಕು. ದಟ್ ಮೀನ್ಸ್ ನನ್ನ ಕೈ ಆದಷ್ಟು ದುಡ್ಡುಗಳನ್ನು ನಾನು ವಾಪಸ್ ತೀರಿಸ್ತೀನಿ ಅಂತ. ಇವಾಗ ನಾವು 2011 ತಗೊಂಡು 24ರವರೆಗೂ ನಾನು ಏನೂ ದುಡ್ಡು ಕಟ್ಟಲ್ಲ, ಇವತ್ತು ನನ್ನ ಸಾಲ ಇಷ್ಟಾಗಿದೆ ಅಂದರೆ ಬಡ್ಡಿ, ಚಕ್ರ ಬಡ್ಡಿ, ಅದಕ್ಕೆ ಈ ಬಡ್ಡಿ ಆ ಬಡ್ಡಿ ಅಂತ ಸೇರಿಸಿ ಅಲ್ಲಿಗೆ ಬಂದಿರಲಿಲ್ಲ. ತಪ್ಪು ಯಾರ್ದು? ಇಲ್ಲಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಸಾಲ ತಗೊಂಡವ್ರದ್ದು. ಕಾರಣ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ 2 ವರ್ಷದಲ್ಲಿ ಕೊಟ್ಟಕ್ಕಾಗಲಿಲ್ಲ ಅಂದರೂ ಕೂಡ ಆರ್ಬಿಟ್ರೇರ್ ಹತ್ರ ಹೋಗ್ಬಿಟ್ಟು ನನಗೆ ರೀಕಾನ್ಸ್ಟಿಟ್ಯೂಟ್ ಮಾಡಿಕೊಡಿ, ನನಗೆ ಇನ್ನೊಂದು 2 ವರ್ಷದಲ್ಲಿ ಸಾಲ ತೀರಿಸ್ತೀನಿ ಅನ್ನೋ ಒಂದು ಮನೋಭಾವ ಇರಬೇಕೇ ಹೊರತು ನಾನು 25ರಲ್ಲಿ ಇವತ್ತೊಂದು ಸಮಸ್ಯೆ ಬಂದಿದೆ, ಜನಗಳೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಬರೋದು ತಪ್ಪು.
ಆ ಬ್ಯಾಂಕ್ದು ತಪ್ಪಿದೆ. ಇಷ್ಟು ವರ್ಷ ಅವನಿಗೆ ಸಾಲ ರಿಕವರಿ ಮಾಡೋದಕ್ಕೆ ಏನು ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ? ಸರ್ಕಾರ ಕೋರ್ಟ್ಗೆ ಹೋಗಿ ಅವ್ರ ಮೇಲೆ ನೋಟಿಸ್ ಕಳಿಸಿದಾರಾ? ಸರ್ಕಾರ ಇಷ್ಟು ವರ್ಷ ಆಯಿತು ಅಂದರೆ ಮುಟ್ಗೋಲು ಹಾಕೋದಕ್ಕೆ ಅವಕಾಶ ಕೊಡುತ್ತೆ. ಇದನ್ನೇ ನಾನು ನಿಮಗೆ ಸಮಸ್ಯೆ ಹೇಳ್ತಿರೋದು. ಈ 15% ಜನ ಏನಿದ್ದಾರೆ, ಜನ ಸಾಲ ತಗೊಳ್ತೀವಿ, ನಾನು ತೀರ್ಸಲ್ಲ, ಬಂದಾಗ ನೋಡ್ಕೊಳ್ಳೋಣ ಅನ್ನೋದು ಏನಾಗುತ್ತೆ ಅಂದರೆ ಸರ್, ಹಾನೆಸ್ಟ್ ಪೇಯರ್ಸ್ಗಳಿಗೆ ಇದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇದು ಯಾವ ಥರ ಸ್ಕೀಮ್ ಆಗ್ತಾ ಇದೆ ಅಂದರೆ, ಇವಾಗ ಸರ್ಕಾರ ಅತಂತ್ರ ಸ್ಥಿತಿಲಿದೆ. ಸರ್ಕಾರ ಏನಾದರೂ ರೀಕಾನ್ಸ್ಟಿಟ್ಯೂಟ್ ಮಾಡ್ತು, ಇದಕ್ಕೊಂದು ಸಮಿತಿ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ, ಬೇರೆ ಸಾಲದವ್ರು ನಮ್ಮ ಕ್ಷಮಿಸಬೇಕು ಈ ಮಾತು ಹೇಳೋದು, ರೈತರು ಎಷ್ಟೋ ಸಾಲಗಳು ತೊಗೊಂಡಿರ್ತಾರೆ. ಅಲ್ಲ, ಪ್ರಮುಖವಾಗಿ ಇಲ್ಲಿ ನನಗೆ ಅರ್ಥ ಆಗಿದ್ದು ಅವರಿಗೆ ಸರಿಯಾದ ರೀತಿಯಲ್ಲಿ ಈ ಕಾನೂನಿನ ಬಗ್ಗೆ ಇಲ್ಲ ಸರ್, ಅಂದ್ರೆ ಸಾಲ ತಗೊಂಡ್ರೆ ವಾಪಸ್ ಕಟ್ಟಿಲ್ಲ ಅಂದ್ರೆ ರೂಲ್ಸ್ ಏನು ಹೇಳ್ತಾರೆ? ಇಲ್ಲ ಸರ್, ಅದು ಸಮಸ್ಯೆ ಅಲ್ಲ ಸರ್. ಈ 11ರಿಂದ ತಗೊಂಡಿಲ್ಲ ಅಂದರೆ ಬ್ಯಾಂಕ್ ಅವರು, ಆ ಸೊಸೈಟಿ ಅವರು ಹಲವಾರು ಬಾರಿ ಅವರ ಹತ್ರ ಹೋಗಿ ನೋಟಿಸ್ ಕೊಟ್ಟು ಮಾತಾಡಿ ನಂಬಿಕೆ ಅವರಿಗೆ ಮಾಡೋವರೆಗೂ ಮಾಡಿದ್ದಾರೆ. ಅದೇನಾದರೂ RBI ಗೈಡ್ಲೈನ್ಸಿಂದ ಬಂದಿರೋ ಏನಾದರೂ ಸೊಸೈಟಿ ಆಯಿತು ಅಂದರೆ ಅವರು ಕೊಹರ್ಸಿವ್ ಮೆಥಡ್ಗೆ ಹೋಗೋಕ್ಕಾಗಲ್ಲ. ಹೇಗೆ ಸರ್ ಹೇಳ್ತಾ ಇದ್ರು, ಈಗ ರೂಲ್ಸ್ನಲ್ಲಿ ಬರೋದಿಲ್ಲ. ಆ ಕೊಹರ್ಸಿವ್ ಮೆಥಡ್ಗಳು ಕೇವಲ ಈ ಇನ್ಫಾರ್ಮಲ್ ಮೈಕ್ರೋ ಫೈನಾನ್ಸು NBFCಸ್ಗಳು ಮಾಡ್ತಾರೆ. ಆದ್ದರಿಂದ ಅವರು ಬದುಕೊಂಡಿದ್ದಾರೆ. ಬೇರೆಯವರಾಗಿದ್ದರೆ ಅವ್ರ ಮನೆಯಲ್ಲೂ 10 ಗಂಟೆವರೆಗೂ ಕಾದಿರೋರು. ಪ್ರಭಾಕರ್ ಸರ್, ಈಗ ಫೈನಾನ್ಸ್ ಕಡೆಯಿಂದ ದುಡ್ಡು ಕೊಡೋದು ಸಹಜ, ಅದನ್ನು ಇಸ್ಕೊಳ್ಳೋದು ಕೂಡ ಸತ್ಯನೇ. ಆದರೆ ವಾಪಸ್ ಕೊಡೋಕೆ ಆಗ್ತಿಲ್ಲ ಅನ್ನೋಂಥ ಕಾರಣವನ್ನು ಇಟ್ಕೊಂಡು ಸಾವಿಗೆ ಶರಣಾಗೋದಿದೆಯಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳೋದಿದೆಯಲ್ಲ, ಇಂಥ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತಾರೆ ಅಂತ? ಈಗ ತುಂಬ ಸಲ ಮನುಷ್ಯನ ಸಹಜ ಗುಣ ಏನಂದ್ರೆ, ತನ್ನ ಇತಿಮಿತಿಗಳು ಅರಿಯದೇ ಇರ್ತಕ್ಕಂಥದ್ದು ಒಂದು. ತನ್ನ ಲಿಮಿಟೇಷನ್ಸ್ ಏನು, ತನ್ನ ಸೋರ್ಸ್ ಆಫ್ ಇನ್ಕಮ್ ಏನು, ಎಷ್ಟನ್ನು ನಾನು ರೀಪೇಮೆಂಟ್ ಮಾಡ್ಬೋದು, ಎಷ್ಟು ಸಾಲವನ್ನು ತಗೊಳ್ಳಿಕ್ಕೆ ನನಗೆ ಒಂದು ಅವಕಾಶ ಇದೆ, ಇದ್ದರೂ ಕೂಡ ಅದನ್ನು ನಾನು ಇಷ್ಟು ವರ್ಷದಲ್ಲಿ ತೀರಿಸಬಲ್ಲೆನಾ ಅನ್ನುವಂಥದ್ದೊಂದು. ಅದರಲ್ಲೂ ಕೂಡ ರೈತರು ಸಾಲ ತೆಗೆದುಕೊಂಡಾಗ ಒಂದು ಕನ್ಸಿಸ್ಟೆನ್ಸಿ ಇರೋದಿಲ್ಲ ಇನ್ಕಮ್ಮಲ್ಲಿ. ಯಾಕಂದರೆ ತುಂಬ ಸಲ ಬೆಳೆ ಬೆಳೆದಿರ್ತಾನೆ, ಆದರೆ ಬೆಲೆ ಇರೋದಿಲ್ಲ. ತುಂಬ ಸಲ ಬೆಲೆ ಇರುತ್ತೆ, ಎಲ್ಲೋ ಒಂದು ಪ್ರಾಕೃತಿಕ ವೈಪರೀತ್ಯಗಳಾಗಿ ಬೆಳೆ ಸರಿಯಾಗಿ ಬಂದಿರೋದಿಲ್ಲ. ಸೊ ಇದು ಒಂದು ಭಾಗ. ಆದರೆ ಎರಡನೇದು, ಈ ಆರ್ಥಿಕ ಮತ್ತು ಅಂದರೆ ಗ್ಲೋಬಲೈಸೇಷನು, ಲಿಬರಲೈಸೇಷನು ಇದೆಲ್ಲ ಆದಮೇಲೆ ಒಂದು ಕಡೆ ಮನುಷ್ಯನ ಕೊಳ್ಳುಬಾಕತನ ಜಾಸ್ತಿ ಆಗಿದೆ. ಇವತ್ತು ನಾವೆಲ್ಲರೂ ಕೂಡ ಒಂದಿಲ್ಲೊಂದು ಕ್ರೆಡಿಟ್ ಕಾರ್ಡ್ ಮೂಲಕನೋ ಯಾವುದೋ ಒಂದು EMI ಮೂಲಕನೋ ಬದುಕುವಂತಹ ಅನಿವಾರ್ಯತೆಗೆ ನಾವು ಬಂದು ಬಿದ್ದಿದ್ದೇವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬರೀ ಗ್ರಾಮೀಣ ಭಾಗದ ಜನರಲ್ಲ, ಇಡೀ ಜಗತ್ತಿನ ಯಾವುದೇ ದೇಶದ ಯಾವುದೇ ನಾಗರಿಕನಿಗೆ ನೀವು ಮಾತನಾಡಿಸಿದ್ರು ಕೂಡ he will speak about minimum EMIs ನಂದು ಇಷ್ಟಿದೆ ಅಂತ ಮಾತನಾಡ್ತೇನೆ. ಬಿಕಾಸ್ ನಾವೆಲ್ಲರೂ ಕೂಡ ನಮಗೆ ಅರಿವಿಲ್ಲದೆಯೇ ಸಾಲದ ಶೂಲಕ್ಕೆ ಸಿಗಾಕೊಂಡಿದ್ದೀವಿ. ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಆದರೆ ಎಷ್ಟು ಸಾಲವನ್ನು ಮಾಡಬೇಕು, ಎಷ್ಟು ಸಾಲವನ್ನು ತೀರಿಸಲಿಕ್ಕೆ ನನಗಾಗತ್ತೆ, ನನ್ನ ವರಮಾನ ಏನು, ನನ್ನ ಇತಿಮಿತಿ ಏನು, ನನ್ನ ಆರೋಗ್ಯ ಏನು, ನನ್ನ ಕೌಟುಂಬಿಕ ಖರ್ಚೇನು, ನನ್ನ ಗಾಡಿ EMI ಏನು ಅನ್ನುವಂತಹ ಒಂದು ಔಟ್ಲೈನ್ ನಾವು ಹಾಕ್ಕೊಳ್ಳದೆ ಬದುಕನ್ನು ನಡೆಸಿದಾಗ ತುಂಬ ಸಲ ಈ ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಹಳ ದೊಡ್ಡ ದುರಂತಕ್ಕೆ ಈಡಾಗಿರ್ತಕ್ಕಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಈಗ ಉದಾಹರಣೆಗೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರ್ತಕ್ಕಂತಹ ಒಬ್ಬ ಬಿಸ್ನೆಸ್ ಮನ್ಗೆ ಕೋಟ್ಯಾಂತರ ರೂಪಾಯಿ ತೀರಿಸೋದು ಕಷ್ಟ ಆಗ್ಬೋದು. ಆದರೆ ಕೆಲವೇ ಸಾವಿರಗಳು ಮಾಡ್ತಕ್ಕಂತಹ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಆ ಸಾವಿರಗಳೇ ಕೋಟಿಗಳಷ್ಟು ದೊಡ್ಡ ಮೊತ್ತವಾಗಿ ಆತನ ಬದುಕು ಕೊನೆಗಾಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ನಾವು ಉದಾಹರಣೆಗೆ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂತಹ ಈ ಬೆಳವಣಿಗೆಗಳನ್ನು ನೋಡಿದಾಗ, ಆ ಹೆಣ್ಮಗಳನ್ನು ನೋಡಿದಾಗ, ಅವರ ಮನೆ ಮೇಲೆ ಏನು ಬರೆದಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ನೋಟಿಸ್ ನೋಡಿದಾಗ ನಮ್ಗನ್ಸೋದು ಬಹಳ ದೊಡ್ಡ ದುಃಖ ಆಗುತ್ತೆ. ಯಾಕಂದ್ರೆ ಆತ ಏನಕ್ಕೆ ಸಾಲ ಮಾಡ್ದ, ಉದ್ದೇಶ ಏನಿತ್ತು, ತೀರಿಸ್ತೀನಿ ಅನ್ನುವಂತಹ ಭರವಸೆ ಇದ್ರೆ ಮತ್ತೆ ಎಲ್ಲಿ ಎಡುವುದಾ, ಮತ್ತೆ ಈ ರೀತಿಯ ಕೃತ್ಯಗಳು ಏನು ಸಾಲ ಕೊಟ್ಟಂತಹ ಸಂಸ್ಥೆಗಳು ಮಾಡುವಂತಹದ್ದು ಎಷ್ಟು ಸರಿ, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಆದರೆ ನಾವು ಓವರಾಲ್ ನಾವು ನೋಡಿದಾಗ ಈ ಮನುಷ್ಯನ ಸಹಜ ಗುಣ ಅಂತ ನಾನು ಏನು ಹೇಳಿದೆ, ಸೊ ಇಲ್ಲಿ ನಮಗೆ ಎಷ್ಟು ಈಸಿಯಾಗಿ ಸಾಲ ಸಿಗ್ತಿದೆಯೋ ಅಷ್ಟೇ ಈಸಿಯಾಗಿ ಸಮಸ್ಯೆಗಳು ಸೃಷ್ಟಿ ಆಗ್ತಿದೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಅರ್ಥೈಸ್ಕೊಳ್ಬೋದು. ಇಲ್ಲಿ NBFC ಏನು ಹೇಳುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳುತ್ತೆ, ಈ ಪಾಲಿಸೀಸ್ ಏನಿದೆ, ಲಾ ಏನಿದೆ, ಇವೆಲ್ಲವನ್ನ ಮೀರಿದ ಒಂದು ಮಾನವೀಯತೆ ಇದೆಯಲ್ಲ, ಅದನ್ನ ನಾವು ಮೊದಲು ಉಳಿಸ್ಕೊಳ್ಬೇಕಾಗಿದೆ. ಸಾಲ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಆತನಿಗೆ ಎಷ್ಟಿರುತ್ತೋ ಸಾಲ ಕೊಟ್ಟಂತಹ ಸಂಸ್ಥೆಗೂ ಇರುತ್ತೆ. ಆದರೆ ಆ ಸಂಸ್ಥೆಯ ನಡಾವಳಿಗಳು ಹೇಗಿರಬೇಕು,
ಆತ ಯಾವ ರೀತಿ ಅವರ ಮೇಲೆ ಆಕ್ಷನ್ ತಗೋಬಹುದು, ಪ್ರೊಸೀಡಿಂಗ್ಸ್ ಹೇಗಿರಬೇಕು, ಅದೆಲ್ಲದಕ್ಕೂ ಕೂಡ ಕಾನೂನಿನಲ್ಲಿ ಒಂದು ಫ್ರೇಮ್ ಇರುತ್ತೆ, ಅದರಲ್ಲಿ ಆ ಅವಕಾಶಗಳಿರುತ್ತೆ, ಅದ್ರ ಮೂಲಕ ಹೋಗ್ಬೇಕಾಗತ್ತೆ ಹೊರತು ಮಾನವೀಯತೆಯನ್ನ ಬಿಟ್ಟು ಅಮಾನವೀಯವಾಗಿ ವರ್ತಿಸುವಂತಹದ್ದು ಒಬ್ಬ ಮನುಷ್ಯ. ಯಾಕಂದ್ರೆ ಮನುಷ್ಯನ ಒಂದು ಜೀವಕ್ಕೆ, ಮನುಷ್ಯನ ಬದುಕಿಗೆ ತನ್ನದೇ ಆದಂತಹ ಒಂದು ಬೆಲೆ ಇದೆ. ಅದನ್ನ ಬೆಲೆ ಕಟ್ಟಲಾಗದಂತಹ ಒಂದು ಗೌರವವನ್ನು ನಾವು ಕೊಡಲೇಬೇಕಾಗತ್ತೆ. ಅದನ್ನ ಮೀರಿದ ಬರೀ ಹಣಕ್ಕೋಸ್ಕರ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾನೆ ಅನ್ನೋದಾದ್ರೆ, ಸೊ ನಾವು ಸಮಾಜದ ವ್ಯವಸ್ಥೆ ಆಗಿದೆ ಮತ್ತು ಮನುಷ್ಯರ ನಡುವಿನ ಈ ಒಂದು ಸಂಬಂಧಗಳಿಗಂತೂ ಇವತ್ತು ಬೆಲೆ ಕಡಿಮೆ ಆಗ್ತಾ ಇದೆ. ಆದ್ರೆ ವ್ಯಾವಹಾರಿಕ ಸಂಬಂಧ ಅಟ್ಲೀಸ್ಟ್ ಇಟ್ ಶುಡ್ ಬಿ ಇನ್ ಏನು ಆ ಕಾನೂನಿನ ಚೌಕಟ್ಟಿನಲ್ಲಿ ಕರಾರುವಕ್ಕಾಗಿರಬೇಕು ಅನ್ನುವಂಥದ್ದು ನಾವು ಅರ್ಥೈಸ್ಕೊಳ್ಬೇಕಾದಂತಹ ವಿಷಯ. ಮತ್ತೆ ಶ್ರೀಸಾಮಾನ್ಯರು ಕೂಡ ಯಾರು ಸಾಲವನ್ನ ತೆಗೆದುಕೊಳ್ತಾರೆ, ಯಾರು ಸಾಲವನ್ನ ತೆಗೆದುಕೊಳ್ಳುವಂತಹ ಪ್ಲಾನ್ ಮಾಡ್ತಿದ್ದಾರೆ, ಅವರಿಗೆ ನಾನು ಹೇಳುವಂತಹದ್ದೇನೆಂದ್ರೆ, ನಮಗೆ ಬೇಕಾದಷ್ಟು ಸಾಲವನ್ನ ಕೊಡ್ಲಿಕ್ಕೆ ಸಂಸ್ಥೆಗಳು ನಾಮುಂದು ತಾಮುಂದು ಅಂತ ಬರ್ತಿದ್ದಾರೆ. ಆದರೆ ನಮ್ಮ ಎಲಿಜಿಬಿಲಿಟಿ ಬಂದಿದೆ ಅಂದ ತಕ್ಷಣ ಎಲ್ಲವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದೇನಿಲ್ಲ. ಆದರೆ ನಮ್ಮ ಅವಶ್ಯಕತೆ ಏನು, ನಮ್ಮ ನೀಡ್ಸ್ ಏನು ಅನ್ನುವಂಥದ್ದು ನಮಗೆ ಗೊತ್ತಿದ್ರೆ ದೆನ್ ಓನ್ಲಿ ವಿ ವಿಲ್ ಬಿ ಇನ್ ಎ ರೈಟ್ ಟ್ರ್ಯಾಕ್ ಅಂತ. ಯಾಕಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಹೇಗೆ ಎಮೋಷನಲ್ ಮ್ಯಾನೇಜ್ಮೆಂಟು ಮತ್ತೆ ಓವರ್ ಆಲ್ ಲೈಫ್ ಸ್ಕಿಲ್ಸ್ ಇವೆಲ್ಲ ಎಷ್ಟು ಮುಖ್ಯನೋ, ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ಒಬ್ಬ ವ್ಯಕ್ತಿಯ ಕುಟುಂಬದ ಒಂದು ಸರ್ವತೋಮುಖ ಬೆಳವಣಿಗೆ ಎಷ್ಟು ಮುಖ್ಯನೋ, ಅಟ್ಲೀಸ್ಟ್ ಬೆಳವಣಿಗೆ ಆಗಿಲ್ಲ ಅಂದ್ರೂ ಪಾತಾಳಕ್ಕೆ ಕುಸಿಬಾರ್ದಲ್ವಾ, ಪ್ರಪಾತಕ್ಕೆ ಹೋಗಬಾರ್ದಲ್ವಾ. ಆ ನಿಟ್ಟಿನಲ್ಲಿ ಈ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ. ಬಹುತೇಕ ಮಂದಿ ಎಡುತ್ತಾ ಇರ್ತಕ್ಕಂಥದ್ದೇ ತಮ್ಮ ಇತಿಮಿತಿಗಳನ್ನ ಅರಿಯದೆ, ಮತ್ತೆ ಇವತ್ತೆಲ್ಲವೂ ಕೂಡ ಸಾಲ ಸಿಗೋದ್ರಿಂದ ನಾವು ನಮಗೇ ಗೊತ್ತಿಲ್ಲದಂತೆ ನಾವು EMIಗೆ ಈಲ್ಡ್ ಆಗ್ತಾ ಇದ್ದೇವೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಅವೆಲ್ಲವೂ ಈ ದುರಂತದ ಮೂಲ ಆರಂಭವಾಗುವುದೇ ಮನುಷ್ಯನ ಆ ಒಂದು ಅವನಿಗೆ ನಮ್ಗೆ ಅವಕಾಶ ಇದೆ ಅಂದ ತಕ್ಷಣ ನಾವು ಹಿಂದೆ ಮುಂದೆ ನೋಡದೆ ತಗೋತೀವಲ್ಲ, ಅಲ್ಲಿಂದ ಶುರುವಾಗುತ್ತೆ. ಹಾಗಾಗಿ ಈ ಬೆಳವಣಿಗೆ ಖಂಡಿತ ಉಚಿತವಲ್ಲ. ಆದರೆ ಇದಕ್ಕೆ ಒಂದು ಅಂಕುಶ ಹಾಕುವಂತಹ ಅನಿವಾರ್ಯತೆ ಖಂಡಿತ ಸರ್ಕಾರದ ಮೇಲೆ. ಎಸ್ ಹೇಮಂತ್ ಸರ್, ಈಗ ಸಹಜವಾಗಿ ಜನ ಹೇಗಂತಂದರೆ ಬೇರೆಯವರ ಲೈಫ್ ಸ್ಟೈಲ್ ನೋಡಿ ನನ್ನದೇ ಲೈಫ್ ಸ್ಟೈಲ್ ಹಂಗಿರಬೇಕು ಅಂತೇಳಿ ಅನಾವಶ್ಯಕವಾಗಿ ತೆಗೆದುಕೊಳ್ಳುವಂಥ ಸಾಲಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಜೊತೆಗೆ ಕಟ್ಟಿಲ್ಲ ಅಂತಂದ್ರೆ ಯಾರು ಏನು ಮಾಡ್ಕೋತಾರೆ ಅನ್ನುವಂಥ ಬೇಜವಾಬ್ದಾರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್ ಹೇಳಿದ್ದನ್ನು ಒಂದು ಸ್ವಲ್ಪ ಕಂಟಿನ್ಯೂಷನ್ ಮಾಡಿ ಹೇಳ್ತೀನಿ. ಮಟೀರಿಯಲಿಸ್ಟಿಕ್ ಲೈಫ್ ನಾವು ಇವಾಗ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಸಮಾಜನ ನಾವು ಇವಾಗ 2 ಥರದ ವಿಂಗಡಣೆ ಮಾಡ್ಬೋದು. ಒಂದು ಅರ್ಬನ್ ಸಮಾಜ. ಈ ಅರ್ಬನ್ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರೋ ಒಬ್ಬ ಒಳ್ಳೆ ಉಡುಗೆ ತೊಟ್ಟಿದ್ದಾನೆ ಅಥವಾ ಯಾವುದೋ ಫೋನ್ ಇಟ್ಕೊಂಡಿದ್ದಾನೆ, ಒಳ್ಳೆ ಬೈಕ್ ಇಟ್ಕೊಂಡಿದ್ದಾನೆ, ಅವನಿಗೆ ಬರ್ತಾ ಇರೋ ಸಂಬಳ 20,000 ರೂಪಾಯಿ 25,000 ರೂಪಾಯಿ ಆದರೂ ಕೂಡ ಈ ಬ್ಯಾಂಕಿಂಗ್ ಒಂದು ನೋಡಿದೆ ಸರ್, ಒಬ್ಬನ ಹತ್ರ ಐಫೋನ್ ಇದೆ, ಆತನ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು 9 ರೂಪಾಯಿ. ಇದನ್ನೇ ನಾನು ಹೇಳಕ್ಕೆ ಬರ್ತಿರೋದು ಏನಂದರೆ, ಸಹಿಕರ ಒಂದು ಲೈಫ್ ಸ್ಟೈಲನ್ನು ನಾವು ಬರಬೇಕು. ಇದಕ್ಕೆ ಹಲವಾರು ಕಾರಣಗಳು. ಬಹಳ ಇಂಪಾರ್ಟೆಂಟ್ ವಿಷಯ ಇತ್ತೀಚೆಗೆ ಇಂಪಾರ್ಟೆಂಟ್ ಒಂದು ವೈರಲ್ ಆಗ್ತಾ ಇತ್ತು. ಏನಂದ್ರೆ 2 digits ಬ್ಯಾಂಕ್ ಬ್ಯಾಲೆನ್ಸ್ ಗೆ 4 digits ಪಾಸ್ಪೋರ್ಟ್ ಇಟ್ಕೊಂಡಿದೀನಿ ಅಂತ ಒಂದು ವಿಡಿಯೋ ವೈರಲ್ ಆಗ್ತಿತ್ತು. ಸೊ ಇದು ನಮ್ಮ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇದನ್ನ ಯಾತಕ್ಕೆ ನಾನು ಈ ಥರ 2 ವಿಂಗಡಣೆ ಮಾಡಿ ಹೇಳಿದೆ ಅಂದರೆ, ಈ ಅರ್ಬನ್ ಸಮಾಜದಲ್ಲಿ ಹಲವಾರು ಕಾರಣಗಳಿದೆ. ಒಬ್ಬರೇ ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ. ಈಗ ಮೊದಲಾದರೆ ಒಂದು 10 ಜನ ಸಕುಟುಂಬ ಸಮೇತ ಬರ್ತಿದ್ವಿ, ದುಡ್ಡು ಕಾಸಿನ ಬಗ್ಗೆ ಒಂದು ಇದಿತ್ತು. ಈಗ ಏನಾಗ್ತಾ ಇದೆ ಅಂದರೆ ಲೋನ್ಲಿನೆಸ್, ಅವರದೇ ಆದ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇದೆ. ಮತ್ತು ಮಟೀರಿಯಲಿಸ್ಟಿಕ್ ಫ್ಯಾಕ್ಟರ್ಸ್ನಿಂದ ಮನುಷ್ಯ ಅವನ ಲಿಮಿಟ್ಟಿಗೆ ಮೀರಿ ಸಾಲಗಳ ತಗೊಳ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲದಿರ ಹಲವಾರು ಅವೆನ್ಯೂಸ್ಗಳು ಓಪನ್ ಆಗಿವೆ. ಇದು ಒಂದು ಥರದ ಸಾಲ ಆಯಿತು ಅಂದರೆ, ಇನ್ನೊಂದು ವಿಲೇಜ್ ಕಡೆ ಮತ್ತು ಜನರ ಕಡೆ ಅಲ್ಲಿರೋ ಸಮಸ್ಯೆಗಳು. ಅಲ್ಲಿರೋ ಯಂಗ್ಸ್ಟರ್ಸ್ ಕೂಡ ಈ ಥರ ನಮ್ಮದು ಒಂದು ಸ್ವಲ್ಪ ದುಡ್ಡು ಇಲ್ಲದೆ ಇದ್ದರೂ ಕೂಡ ಒಂದು ಸ್ವಲ್ಪ ಶೋಕಿ ಮಾಡೋಣ, ಸ್ವಲ್ಪ ಏನೋ ಒಂದು ಕೊಂಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಇನ್ನೂ ಒಂದು ಗ್ರೂಪ್ ಏನಿದೆ ಅಂತ ಹೇಳಿದರೆ, ಒಂದು ಚಿಕ್ಕ ಸೂರಿದೆ, ಗೂಡು ಮನೆ ಇದೆ, ನಾನು ಅದನ್ನು ಒಂದು ತಾರಸಿ ಹಾಕೋಣ ಅಂತ ಹೇಳಿ ಸಾಲಗಳನ್ನು ತಗೊಳ್ಳೋದು ಉಂಟು. ಇದು ಈ 3 ಭಾಗದಲ್ಲಿ ನಾವು ಇದನ್ನು ವಿಂಗಡಣೆ ಮಾಡಬೇಕು. ಫಸ್ಟ್ ಭಾಗ, ಅರ್ಬನ್ನಲ್ಲಿರೋರಿಗೆ ಐ ಪರ್ಸನಲಿ ಬಿಲೀವ್ ಪ್ರಾಪರ್ ಎಜುಕೇಷನ್ ಓರಿಯೆಂಟೇಷನ್ ಇಸ್ ನೆಸಸರಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ಇದೇ ಸಾಲದ ಪ್ರಪಾತದಲ್ಲಿ ಅವ್ರು ಹೋಯಿತು ಅಂದರೆ, ಇಂಡಿಯಾ ಮೊದಲು ನಾವು ಸೇವಿಂಗ್ ಕಂಟ್ರಿ ಆಗ್ತಿದ್ವಿ.
ಎಲ್ಲೋ ಒಂದು ಈಗ ಬರ್ತಾ ಇರೋದು ಈ ಜನವರಿ 1 ಬೀಟಾ ಜನರೇಷನ್, ಅದರವರೆಗೂ ಆಲ್ಫಾ ಜನರೇಷನ್ ಇತ್ತು. ಈ ಬೀಟಾ ಜನರೇಷನ್ ಏನಾಗುತ್ತೆ ಅಂದರೆ ಸಾಲದ ಮೇಲೆ ಅವಲಂಬನೆ ಜಾಸ್ತಿಯಾಗಿ ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋ ಥರ ಇದೆ. ಎಲ್ಲೋ ಒಂದು ಕಡೆ ನಾವು ಪಾಶ್ಚಿಮಾತ್ಯ ದೇಶದ ಅಮೇರಿಕನ್ ಕಲ್ಚರ್ ಇದರ ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಆಗ್ತಿದೆ. ಈ ಮಧ್ಯದಲ್ಲಿರೋರು ಯಾರು, ಈ ಹಳ್ಳಿಯಲ್ಲಿರೋ ಈ ಯೂತ್ ಪೀಪಲ್ಗೆ ಏನು ಓರಿಯೆಂಟೇಷನ್ ಕೊಡಬೇಕು? ಸರ್ ಹೇಳಿದಾಗೆ ನಿನ್ನ ದುಡ್ಡಿನ ಆದಾಯಗಳೆಷ್ಟಿದೆ, ನೀನು ಎಷ್ಟು ಖರ್ಚು ಮಾಡಬಹುದು ಅನ್ನೋ ಒಂದು ಮನವರಿಕೆ ಬೇಕು. ಮೂರನೇ, ಅವರು ನಿಜವಾಗ್ಲೂ ಹೇಳ್ತೀನಿ, ಅವರಿಗೆ ಸರ್ಕಾರ ನಿಂತ್ಕೋಬೇಕು. ಯಾಕೆಂದರೆ ಅವರು ಸಾಲ ಮಾಡ್ತಿರೋದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ, ಅವರ ಜೀವನನ ರೂಪಿಸ್ಕೋಬೇಕು ಅನ್ನೋ ಒಂದು ಪದ್ಧತಿಲಿ. ಆದರೆ ಏನಾಗ್ತಿದೆ ಅಂದರೆ ಎಲ್ಲೋ ಒಂದು ಸರ್ಕ್ಯುಲರ್ ಎಕಾನಮಿ ಬಳಸಬೇಕು, ಎಕಾನಮಿ ಜನಗಳ ಹತ್ರ ಖರ್ಚನ್ನು ಜಾಸ್ತಿ ಮಾಡಬೇಕು, ಆಗಲೇ ನಮ್ಮ ಎಕಾನಮಿ ಬೆಳೆಯುತ್ತೆ ಅನ್ನೋ ಒಂದು ಎಕನಾಮಿಕ್ ಫಿಲಾಸಫಿಯಿಂದ ಒಂದು ನ್ಯಾಚುರಲ್ ಜಸ್ಟಿಸ್ ಅಥವಾ ಒಂದು ನ್ಯಾಚುರಲ್ ಫ್ರೇಮ್ವರ್ಕನ್ನು ಹಾಳು ಮಾಡ್ತಿದ್ದೀವಿ. ಅದು ಸರ್ಕಾರಗಳು ಮುಂದುವರೆದು ನೋಡಬೇಕಾಗಿರೋದು. ಹೇಗೆ ಒಂದು ಅಭಿಯಾನ ತಗೊಂಡ್ರು, ಹೇಗೆ ನಮ್ಮ ಕಾಲ್ಗಳು ಬಂತು ಅಂತ ಹೇಳಿ ಚೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ, ಅದೇ ರೀತಿ ಒಂದು ಸರ್ಕಾರ ಒಂದು ಇಂಟೆನ್ಷನ್ ಪೂರ್ವಕವಾಗಿ ತಗೊಳ್ಳಿ, ರಾಜ್ಯ ಸರ್ಕಾರ ತಗೊಳ್ಳಿ. ಇದರಲ್ಲಿ ಪಾತ್ರ ಮುಖ್ಯವಾಗಿ ಸರ್ಕಾರದ್ದೇ. ಯಾತಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದರೆ, ಸಾಲ ತಗೊಂಡೋನು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ತಗೊಳ್ತಾನೆ, ಕೊಟ್ಟೋನು ಸಾಲ ವಾಪಸ್ ಕೊಡ್ತಾನೆ ಅಂತ ತಗೊಳ್ತಾರೆ. ಸರ್ಕಾರ ಇದನ್ನು ಮಾನಿಟರ್ ಮಾಡೋದಕ್ಕೆ ಫ್ರೇಮ್ವರ್ಕ್, ಗೈಡ್ಲೈನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡೋದಿದೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಜಸ್ಟ್ ನೋಡ್ತಾ ಕೂತಿದ್ದೆ ಈಗ ಹುಡುಕಿ. ಬೆಳಗ್ಗೆ 8 ಗಂಟೆಯಿಂದ 7 ಗಂಟೆ ಒಳಗೆ ಹೋಗಬೇಕು. ಅವರ ಯಾರು ರಿಕವರಿ ಏಜೆಂಟ್ಗಳಿದ್ದಾರೋ ಅವ್ರನ್ನ ಪ್ರಾಪರಾಗಿ ಓರಿಯೆಂಟ್ ಮಾಡಿರಬೇಕು. 7 ಗಂಟೆ ಮೇಲೆ ಹೋಗೋಂಗಿಲ್ಲ ರೂಲ್ಸ್ ಇರೋದು ಈ ಥರ. ಮಾತಾಡ ಸರ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಮಹಾದೇವಪ್ಪ ಅಂತೇಳಿ. ಮಹಾದೇವ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮಗೂ ಕೂಡ ಈ ರೀತಿಯ ಸಮಸ್ಯೆ ಆಗಿದೆಯಾ? ಸರ್, ಹುಣಸೂರು ತಾಲೂಕು ಮುದ್ರೂರು ಮನೆ ಅಂತ ಸರ್. ಇನ್ನೇನಿಲ್ಲ, ನೀವು ಹೇಳೋ ಕರೆಕ್ಟು. ಏನಾಗದೆ ಅಂದ್ರೆ, ಈಗ ರೈತ ತಗೊಳ್ಳೇಬೇಕು ಫೈನಾನ್ಸ್, ಬಡ್ಡಿ ಸಾಲಕ್ಕೆ ಮರೆಗೆ ಹೋಗಕ್ ಹಾಕಿಲ್ಲ. ಈಗ ಬಡ್ಡಿ 5% 10% ಇರ್ತಾರೆ. ಈ ಫೈನಾನ್ಸ್ ಬೇಕು. ಈಗ ಬ್ಯಾಂಕ್ ಹೋದ್ರೆ ಡಿಪಾಸಿಟ್ ಆದ್ರೆ ಕೊಡಕ್ಕಿಲ್ಲ. ಈಗ ಮನೆ ಕಟ್ಟಬೇಕು, ಪಂಚಾಯತಿ ಮನೆ ಕೊಡಕ್ಕಿಲ್ಲ. ಗಂಡು ಬರ್ತಾರೆ, ಹುಡುಗಿ ಮನೆಯವ್ರು ಬರ್ತಾರೆ. ಆಗ ದುಡ್ಡು ಅವಶ್ಯಕತೆ ಇರ್ತದೆ. ಅದಕ್ಕೆ ಸರ್ ನಿಮಿಟ್ ಹೆಂಗೆ ಅಂದ್ರೆ, ಒಂದ್ ವ್ಯಕ್ತಿಗೆ ಒಂದ್ ಚೀಟಿ ಬೇಗ ಸಿಗ್ಬಿಡುತ್ತೆ, ಏನ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಈಗ ಒಂದ್ ಚೀಟಿ 2 ಚೀಟಿ ಕೊಡ್ಬೇಕು ಅವರು ಫೈನಾನ್ಸ್ನವರು. ಏನ್ ಅದ್ರ ಸಂಗಡ ಫೈನಾನ್ಸ್ ಕೊಡ್ತೀನಿ ಅಂತಂದ್ರೆ ಏನ್ ಮಾಡ್ತಾರೆ ಸರ್, ತಗತ್ತಾರೆ ಆಸೆಗೆ. ಈಗ ಪಾಪ ಸೊಟ್ಟರುಗಳು ನಾವು ಒಪ್ಪಿಲ್ಲ, ನಾವು ಆರಾಮ್ ಮಾಡಕ್ ನಾವು ತಗೋಬೇಕು. ನಾವ್ ಇದಕ್ಕೆ ತಗೊಳಕ್ಕಿಲ್ಲ, ಬಡ್ಡಿ ಸಾಲ ಮಾಡ್ಕೊತೀವಿ. ಆಗ ರೈತಗಳು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರ ಇವಕ್ಕೆ ಒಳ್ಳೆ ಇದು ಕೊಟ್ರೆ ಹಾಕಿಲ್ಲ ಸರ್. ಈಗ ಮಜಾ ಸಂಘ ಮಾಡಿ ಇವತ್ತು ಏನಾಗದೆ ಅಂದ್ರೆ, ಒಂದ್ ಸೈಡ್ ಲೋನ್ ತಗೋಬೇಕಾದ್ರೆ ಕೂಲಿನೇ ಇಲ್ಲ. ಈಗ ನಿಮ್ಮ ಸಮಸ್ಯೆ ಏನು ಅಂದ್ರೆ ಏನ್ ಆಗ್ಬೇಕು? ಈಗ ಸಹಜವಾಗಿ ಸರ್ಕಾರ ಕೂಡ ಈಗ ಮುಂದಾಗಿದೆ, ಅಂತವ್ರ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿ. ಬಟ್ ನೀವು ಹೇಳ್ತಾ ಇರೋದು ಗೊತ್ತಾಯ್ತು, ಬೇಗ ನಮ್ಗೆ ಲೋನ್ ಸಿಗತ್ತೆ, ಏನ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಹಂಗಾಗಿ ಅದ್ರ ಮೋರೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ. ಆದ್ರೆ ನೀವು ಆ ರೂಲ್ಸ್ ಏನಿರುತ್ತೆ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದೀರಿ. ಹಳೆ ಕಾಲದಲ್ಲಿ ಮಾರ್ವಾಡಿಗಳು, ಪಾನ್ ಬ್ರೋಕರ್ಸ್ಗಳಿದ್ದರು. 3% 5% ಬಡ್ಡಿಗಳಿಗೆ ಕೊಟ್ಬಿಟ್ಟು ಕಮ್ಮಿ ಬೆಲೆಗೆ ಬಡ್ಡಿ ಕೊಟ್ಟು ಇದು ಮಾಡ್ತಾ ಇದ್ದಿದ್ದು. ಎಲ್ಲೋ ಒಂದು ಕಡೆ ಅದರ ಅವತಾರ ಚೇಂಜ್ ಆಗಿ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ಅವತಾರದಲ್ಲಿ ಬರ್ತಾ ಇದೆ. ಇದರಲ್ಲಿ ಸೇಮ್ ನಿಮಗೊಂದು ಸೂಕ್ಷ್ಮವಾಗಿರೋ ಒಂದು ಕೇಪಬಿಲಿಟಿ ಇದೆ ಅಂತ ನೋಡಿಕೊಂಡು ಸಾಲಗಳನ್ನು ಕೊಟ್ಟು ಬಡ್ಡಿ, ಚಕ್ರಬಡ್ಡಿ ಅಂತ ಹೇಳಿ. ಇದಕ್ಕೆ ನಾನು ಹೇಳಿದ್ದು, ಸರ್ಕಾರದ ನಿಲುವೇನು? ಇಷ್ಟು ವರ್ಷ ಬೇಕಾಯ್ತಾ? ಸರ್ಕಾರಗಳಿಗೆ ಇದು ಗೊತ್ತಿಲ್ವಾ? ನಾನು ಯಾವತ್ತೂ ಇದನ್ನೇ ಹೇಳೋದು. ಒಂದು ರೋಡ್ನಲ್ಲಿ ಯಾರೋ ಒಬ್ಬರು ರೋಡನ್ನು ಒಂದು ಭಾಗ ತೋಡಿದರೆ ಅಲ್ಲಿರೋ ಕಾರ್ಪೊರೇಷನ್ ಆಫೀಸಿಗೆ ಗೊತ್ತಾಗ್ಬಿಡುತ್ತೆ, ಅಷ್ಟೊಳಗೆ ಬಂದು ನಿಲ್ಲಿಸ್ಬಿಡ್ತಾರೆ. ಅಷ್ಟು ಸೂಕ್ಷ್ಮತೆ ಇರೋ ಒಂದು ರಾಜ್ಯದಲ್ಲಿ ಇಷ್ಟು ದೊಡ್ಡದು ನಡೀತಾ ಇದೆ ಅನ್ನೋದನ್ನು ಸರ್ಕಾರಗಳು ಕಣ್ಣಿಗೆ ಕಾಣಲೇ ಇಲ್ವಾ? ಇಷ್ಟು ಜನ ತೀರ್ ಹೋದ ಮೇಲೆ, ಇಷ್ಟು ಜನ ನೊಂದರ ಬಗ್ಗೆ ತಿಳ್ಕೊಂಡ ಮೇಲೆ ಈಗ ರೂಲ್ಸ್ ಮಾಡ್ತೀನಿ ಅನ್ನೋದು ಬರೋದು. ಮಾಡ್ತೀವಿ ಅನ್ನೋದು ಹಂಗಾಗಿದೆ ಅಂತಿನ ಆಗಿಲ್ಲ. ಪ್ರಭಾಕರ್ ಸರ್, ಈಗ ಏನ್ ಮಾಡ್ಬೇಕು? ಈಗ ಇಂಥ ಪ್ರಕರಣ ಕಡಿಮೆ ಆಗ್ಬೇಕು ಅಂತಂದ್ರೆ ಎಂತ ಕಾನೂನು ಕ್ರಮ ಬೇಕಾಗತ್ತೆ? ಕ್ವಿಕ್ ಆಗಿ ಹೇಳೋದಾದ್ರೆ ನೋಡಿ, ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ಮನುಷ್ಯನೂ ತನಗರಿವಿಲ್ಲದೆಯೇ ತಾನು ಸಾಲ ತೆಗೆದುಕೊಳ್ಳೋದಿಲ್ಲ. ಒಂದು ಸಾಲ ತೆಗೆದುಕೊಳ್ಬೇಕಾದ್ರೆ ಇವತ್ತು ತುಂಬಾ ಸಿಂಪಲ್ ಡಾಕ್ಯುಮೆಂಟ್ಸ್ ಕೊಟ್ಟು, ಬರೀ KYC, ಪಾನು, ಆಧಾರು ಈ ತರ ಕೆಲವೇ ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಸಾಲ ಕೊಡುವಂತಹ ಸಂಸ್ಥೆಗಳು ಹೆಚ್ಚಾಗಿದ್ದಾವೆ.
ಅದರಲ್ಲೂ ಕೂಡ ನೀವು ಇರೋ ಕಡೆನೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಮೊಬೈಲ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿರುವಂತಹ ಮೆಸೇಜ್ ಬರುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನೀವು ಹೋಗುವಂತ ಅವಶ್ಯಕತೆ ಕೂಡ ಎಷ್ಟೋ ಕಡೆ ಬೀಳೋದಿಲ್ಲ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡೆ ಸಾಲ ತಗೋಬಹುದು. ಆದರೆ ಇಲ್ಲಿ ಎಷ್ಟು ಇನ್ಸ್ಟೆಂಟ್ ಆಗಿ ಸಾಲ ತಗೋತೀವೋ ಅಷ್ಟೇ ಇನ್ಸ್ಟೆಂಟ್ ಆಗಿ ಅವರ ಏನು ಎಲ್ಲ ಸಮಾಧಾನ ಭೇದ ದಂಡ ಅಂತ ನಾವೇನ್ ಕರಿತೀವಿ ಆ ರೀತಿ ಪ್ರಭಾವವನ್ನ ಕೂಡ ಬಳಸುವಂತಹದ್ದು ಕೂಡ ಅಷ್ಟೇ ಇನ್ಸ್ಟೆಂಟ್ ಆಗಿ ಆಗತ್ತೆ. ಅಂದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಹಿಂದೊಂದು ಕಾಲದಲ್ಲಿ ಒಂದು ಸಾಲವನ್ನ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಶ್ರಮ ಪಡ್ಬೇಕಾಗಿತ್ತು, ಅದರ ಹಿನ್ನೆಲೆ ಹೇಗೆ ವಿಚಾರಿಸೋರು, ಬ್ಯಾಂಕ್ ಮ್ಯಾನೇಜರ್ ಎಷ್ಟು ಪ್ರಶ್ನೆ ಕೇಳೋರು. ಇವತ್ತು ಯಾವುದೂ ಕೇಳೋದಿಲ್ಲ. ಯಾಕಂದ್ರೆ ನಿಮ್ಮ ಎಲ್ಲವೂ ಆನ್ಲೈನಲ್ಲಿ ಸಿಗುತ್ತೆ ಅನ್ನುವಂಥದ್ದು ಒಂದಾದ್ರೆ, ಕೆಲವು ಸಂಸ್ಥೆಗಳು ಕೆಲವು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ನಾವು ಕೊಡ್ತೀವಿ ಅಂತ ಭರವಸೆ ಕೊಡುವಂತಹವ್ರು, ಅವರ ಎಕ್ಸಿಕ್ಯೂಟಿವ್ಸು, ಅವರ ಸೇಲ್ಸ್ ಪರ್ಸನ್ಸು ಅದನ್ನ ಹೇಳ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹದ್ದು ಕೂಡ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಸಾಲವನ್ನ ತೆಗೆದುಕೊಂಡ ನಂತರ ಆ ಸಾಲದ ಪರ್ಪಸ್ ಏನಿದೆ ಅಂತ ನಾವು ಮರೆತರೆ ಅಲ್ಲಿ ನಾವು ಮೊದಲನೇದಾಗಿ ಎಡವಲಿಕ್ಕೆ ಶುರು ಮಾಡ್ತೀವಿ. ಆ ಪರ್ಪಸ್ ತೆಗೆದುಕೊಂಡಂತಹ ಸಾಲ ನಮ್ಗಿರುವಂತಹ ಇತಿಮಿತಿ, ನಮ್ಮ ಸಿಬಿಲ್ ಸ್ಕೋರ್ ಇದೆಯಾ, ಸಿಬಿಲ್ ಸ್ಕೋರ್ ಡೌನ್ ಆಗಿದ್ರೆ ಇವತ್ತಿಗೂ ಎಷ್ಟೋ ಜನ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಡ್ತೀವಿ ಅಂತ ಮಾರ್ಕೆಟಿಂಗ್ ಮಾಡಿರೋರ್ನ ತುಂಬಾ ಜನ ಇದ್ರಲ್ಲಿ ಸಮಾಜದಲ್ಲಿ ಸಿಗ್ತಾರೆ ಅಂತ ಅನೇಕ ಜನ. ನಾನು ಟ್ಯಾಕ್ಸ್ ಪ್ರೊಫೆಷನಲ್ ಆಗಿ ಹೇಳ್ತೀನಿ, ನನ್ನ ಹತ್ರ ಬರುವಂತವ್ರು ಆದಾಯ ತೆರಿಗೆ ಫೈಲ್ ಮಾಡಬೇಕು ಅಂತ ಬಂದಾಗ ಎಷ್ಟೋ ಜನ ಏನಕ್ಕೆ ಪರ್ಪಸ್ ಏನು ಅಂದ್ರೆ ಹೌಸಿಂಗ್ ಲೋನ್ ತಗೋಬೇಕು ಅಂತಾರೆ. ಏನಕ್ಕೆ ನಿಮಗೆ ಬೇಕು ಅಂದ್ರೆ ಕಾರ್ ಲೋನ್ ತಗೋಬೇಕು ಅಂತಾರೆ. ಅವ್ರಿಗೆ ಜೆನ್ಯೂನ್ ಆಗಿ ಇನ್ಕಮ್ ಇದೆಯಾ ಇಲ್ವಾ, ಜೆನ್ಯೂನ್ ಆಗಿ ಇನ್ಕಮ್ ಇದ್ರೆ ಯಾಕೆ ಫೈಲ್ ಮಾಡ್ತಿಲ್ಲ? ಸೊ ಎಲ್ಲೋ ಒಂದು ಕಡೆ ಅನಿವಾರ್ಯತೆ ಅನ್ನುವಂತಹದ್ದು ಕೆಲವು ಕಡೆ ನಾವು ಸಾಲ ತೆಗೆದುಕೊಳ್ಬೇಕು. ಆಮೇಲೆ ತುಂಬಾ ಜನ ನೀವು ಕ್ಯಾಶ್ ಅಂಡ್ ಕ್ಯಾರಿ ಕೊಟ್ಟು ಒಂದು ಕಾರ್ ತಗೋತೀರಿ ಅಂದ್ರೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನಿನಗೆ ಬುದ್ಧಿ ಇಲ್ವಾ, ಸಾಲ ಸಿಗುತ್ತೆ, ಯಾಕೆ ನೀನು ನಿಂದೆ ದುಡ್ಡು ಬಳಸ್ತೀಯ ಅನ್ನುವಂಥವ್ರು ಅಡ್ವೈಸ್ ಮಾಡೋರಿದ್ದಾರೆ. ಹಾಗಾಗಿ ನಮಗೆ ಬೇಕಿಲ್ಲವೋ ಆದರೆ ಸಾಲವನ್ನಂತೂ ತೆಗೆದುಕೊಳ್ತೇವೆ. ₹1 ಕಾರ್ ತಗೊಳ್ಳೋನು ಸಾಲ ತಗೋತಾನೆ, 3 ಲಕ್ಷ ರೂಪಾಯಿ ಕಾರ್ ತಗೊಳ್ಳೋನು ಸಾಲ ತಗೋತಾನೆ. ಈ ತರ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರನ್ನ ನೋಡಿ ನಾವು ಬದುಕಲಿಕ್ಕೆ ಹೋದ್ರೆ, ಇನ್ನೊಬ್ಬರ ಬಿಟ್ಟಿ ಸಲಹೆಯನ್ನ ನಾವು ತೆಗೆದುಕೊಳ್ತಾ ಹೋದ್ರೆ ಅಲ್ಲಿ ಮನುಷ್ಯ ಎಡುತ್ತಾನೆ. ಎಲ್ಲಿವರೆಗೂ ನಾವು ನಮ್ಮ ಸ್ವಂತಿಕೆಯನ್ನ, ನಮ್ಮ ಬುದ್ಧಿಮತ್ತೆಯನ್ನ ಯೂಸ್ ಮಾಡೋದಿಲ್ವೋ ಅನೇಕ ಕಡೆ ಅನಿವಾರ್ಯವಾಗಿ ಸಾಲದ ಕೂಪಕ್ಕೆ ನಾವು ಬೀಳ್ತೇವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸಮಯ ಇಲ್ಲ, 30 ಸೆಕೆಂಡ್. ಓಕೆ, ಸರ್ ಹೇಳಿದ್ದು ಫಾರ್ಮಲ್ ಎಕಾನಮಿನಲ್ಲಿ ನಡೆಯುತ್ತೆ, ಹಲವಾರು ಟ್ಯಾಕ್ಸ್ ಎಕ್ಸಂಪ್ಷನ್ಗೋಸ್ಕರ ಅದಕ್ಕೋಸ್ಕರ ಇದನ್ನು ಬರ್ತಾರೆ. ಆದರೆ ಮೈಕ್ರೋ ಫೈನಾನ್ಸ್ ಮತ್ತು NBFC ಅವರಲ್ಲಿ ಸಿಬಿಲ್ ಸ್ಕೋರ್ ಅನ್ನೋದೇ ಇರೋದಿಲ್ಲ. ಎಷ್ಟೊಂದು ಜನಕ್ಕೆ ಅವರ ಹತ್ರ ಬ್ಯಾಂಕ್ ಅಕೌಂಟ್ಗಳು ಇರೋದಿಲ್ಲ, ಎಷ್ಟೊಂದು ಜನ ಹತ್ರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ. ಅವರನ್ನು ಸರ್ಕಾರ ನೋಡಬೇಕಾಗಿರೋ ದೃಷ್ಟಿಕೋನ ಬದಲಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಫೈನಾನ್ಸ್ ಕಿರುಕುಳದಿಂದ ಹೊರಗಡೆ ಬರಬೇಕು ಅಂತಂದರೆ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಆದಾಯ ಎಷ್ಟಿದೆ, ನಾನು ವಾಪಸ್ ಕೊಡ್ತೀನ ಇಲ್ಲ ಅನ್ನೋದ್ರ ಬಗ್ಗೆ. ಜೊತೆಗೆ ಇವತ್ತು ಮಹತ್ವದ ಸಭೆ ಆಗಿದೆ, ಆ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾಗಿ ಕಾನೂನಿನ ವಿರುದ್ಧವಾಗಿ ಏನಾದರೂ ನಡೆದುಕೊಳ್ಳೋದಾಗಿದ್ರೆ, ಅಂದರೆ ಈಗ ಬೀಗ ಹಾಕುವಂಥ ಕೆಲಸ ಆಗಿರ್ಬೋದು, ರಾತ್ರಿ 7 ಗಂಟೆ ಆದ ನಂತರ ಮನೆಗೆ ಹೋದರೆ ಅದು ಕಾನೂನಿನ ಬಾಹಿರ ಆಗುತ್ತೆ. ಸೊ ಹಂಗಾಗಿ ಅಂತ ಏನಿದ್ರೆ ಕಂಪ್ಲೇಂಟ್ ಮಾಡ್ಬೋದು. ಜೊತೆಗೆ ಆದಾಯ ತಕ್ಕಂತೆ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಸಾಲ ಮಾಡಿದ್ದಕ್ಕೆ ಸಾವೇ ಪರಿಹಾರ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.